Good evening, welcome, Shubha Sanjay, Swagata. Myself Kripakar Vijay, lecturer in physics. Dear candidates, welcome to the channel Learn with KVJ. In this video, we are going to discuss about what is the new syllabus of CTET, what is the exam pattern, and what are all the strategies we need to follow to crack the examination. ಈ ಒಂದು ವಿಡಿಯೋದಲ್ಲಿ ನಾವು ಸಿ ಟಿ ಟಿ ಸಿಲೆಬಸ್ ಏನು, ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಈ ವರ್ಷ, ಹಾಗೆಯೇ ಯಾವ ಯಾವ ಸ್ಟ್ರಾಟಜೀಸ್ನ ಫಾಲೋ ಮಾಡಬೇಕು ಎಕ್ಸಾಮ್ನ ಕ್ರ್ಯಾಕ್ ಮಾಡಲಿಕ್ಕೆ ಅನ್ನೋದನ್ನ ಡಿಸ್ಕಷನ್ ಮಾಡ್ತಾ ಹೋಗಿದ್ದೀವಿ. ಮೊದಲನೇದಾಗಿ ಈ ವರ್ಷ ಎಲ್ಲರಿಗೂ ಗೊತ್ತೇ ಇದೆ ಸಿ ಟಿ ಇ ಟಿ 2021 will be ಆನ್ಲೈನ್ ಎಕ್ಸಾಮಿನೇಷನ್. ಸೊ ಆನ್ಲೈನ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸಿ ಟಿ ಇ ಟಿಯಿಂದ ಪಬ್ಲಿಕ್ ನೋಟಿಸ್ ಅನೌನ್ಸ್ ಆಗಿದೆ, 3 ಮಂತ್ಸ್ ಬಿಫೋರ್ ಅನೌನ್ಸ್ ಆಗಿತ್ತು. ಆನ್ಲೈನ್ ಎಕ್ಸಾಮಿನೇಷನ್ ಇನ್ನು ಮುಂದಕ್ಕೆ ಇರುತ್ತೆ ಸಿ ಟಿ ಇ ಟಿ ಅಂತ. ಆನ್ಲೈನ್ ಎಕ್ಸಾಮಿನೇಷನ್ ಅಂದರೆ ಕನ್ಫ್ಯೂಷನ್ ಇರ್ಬೋದು ಕೆಲವರಿಗೆ. ಇಟ್ ವಿಲ್ ಬಿ ಜಸ್ಟ್ ಲೈಕ್ ದ ಆರ್ ಆರ್ ಬಿ ಎಕ್ಸಾಮ್ಸ್ ಏನಾದ್ರು ತೊಗೊಂಡಿದ್ರೆ, ಬ್ಯಾಂಕಿಂಗ್ ಎಕ್ಸಾಮ್ಸ್ ತೊಗೊಂಡಿದ್ರೆ ಆನ್ಲೈನ್ ಯಾವ ರೀತಿ ನಡೀತಾ ಇತ್ತು ಅದೇ ರೀತಿ ಇತ್ತು. ಲಾಸ್ಟ್ ಇಯರ್ ಎನ್ ಇ ಟಿ ಎಕ್ಸಾಮು ಕೂಡ ಆನ್ಲೈನಲ್ಲೇ ನಡೆದಿತ್ತು. ಸೇಮ್ ಅದೇ ಪ್ಯಾಟರ್ನ್ ಇರುತ್ತೆ. ಆ್ಯಂಡ್ ಅದೇ ರೀತಿಯ ಆನ್ಲೈನ್ ಎಕ್ಸಾಮಿನೇಷನ್ನು ಸಿ ಟಿ ಇ ಟಿ ಕೂಡ ನಡೆಸ್ತಾ ಇದ್ದಾರೆ. ಈಗ ಸಿ ಟಿ ಇ ಟಿನ ಎಕ್ಸಾಮ್ನ ಸಿಲೆಬಸ್ ಏನಿದೆ, ಹಾಗೆಯೇ ಯಾವ ಯಾವ ಪೇಪರು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಇದನ್ನು ಈ ಒಂದು ವಿಡಿಯೋನಲ್ಲಿ ಡಿಸ್ಕಷನ್ ಮಾಡೋಣ. ಸಿ ಟಿ ಇ ಟಿನಲ್ಲಿ ಈಗ ಆಲ್ರೆಡಿ ಎಲ್ಲರಿಗೂ ಕೂಡ ಗೊತ್ತೇ ಇದೆ, ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ, ದೇಶದಲ್ಲಿ ಇರುವಂಥ ಎಲ್ಲ ಎಲಿಜಿಬಲ್ ಕ್ಯಾಂಡಿಡೇಟ್ಸು ಕೂಡ ಇದಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಆಗಿದೆ ಈಗ ಸಿ ಟಿ ಇ ಟಿ ಅಂತ ಹೇಳಿದ್ರೆ, ರೀಸೆಂಟಾಗಿ ಟೆಟ್ ಎಕ್ಸಾಮ್ ನಡೀತು. ಇದರಲ್ಲಿ ಕೆಲವರು ಪಾಸ್ ಆಗಿರ್ಬೋದು, ಕೆಲವರಿಗೆ 1 or 2 ಮಾರ್ಕ್ಸಲ್ಲಿ ಮಿಸ್ ಆಗಿರ್ಬೋದು. ಸಿ ಟಿ ಇ ಟಿ ಕೆ ಟಿ ಇ ಟಿ, ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್. ಏನಿದು ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ, ನೆಕ್ಸ್ಟ್ ಹೈಸ್ಕೂಲ್ ರಿಕ್ರೂಟ್ಮೆಂಟ್ ಅಥವಾ ಪ್ರೈಮರಿ ಸ್ಕೂಲ್ ರಿಕ್ರೂಟ್ಮೆಂಟ್ ಆದಾಗ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಸೊ ಆ ಎಕ್ಸಾಮ್ಗೆ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಿಲಿಟಿ ಟೆಸ್ಟ್ ಟಿ ಇ ಟಿ ಪಾಸ್ ಆಗಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಈಗೆಲ್ಲರಿಗೂ ಕೂಡ ನ್ಯೂಸ್ ಗೊತ್ತೇ ಆಗಿದೆ ಅಂತ ಅನ್ಕೊತೀನಿ. ಸದ್ಯದಲ್ಲೇ GPSRT ಅಂದರೆ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಟೀಚರ್ನ ರಿಕ್ರೂಟ್ಮೆಂಟ್ ಕಾಲ್ ಆಗ್ತಾ ಇದೆ. ಹೈಸ್ಕೂಲ್ ಟೀಚರ್ನ ರಿಕ್ರೂಟ್ಮೆಂಟ್ ಕಾಲ್ ಆಗ್ತಾ ಇದೆ ಸದ್ಯದಲ್ಲೇ. ಅಂದರೆ ಸಿ ಟೆಟ್ ಎಕ್ಸಾಮ್ ಆದಮೇಲೆ ಈ ಒಂದು ನೋಟಿಫಿಕೇಶನ್ ಬರುವಂಥ ಚಾನ್ಸಸ್ ಇದೆ ರಿಕ್ರೂಟ್ಮೆಂಟ್ದು. ಕರ್ನಾಟಕ ಸ್ಟೇಟ್ನ ರಿಕ್ರೂಟ್ಮೆಂಟ್ ಇದು. ಸೊ ಇಲ್ಲಿ ರಿಕ್ರೂಟ್ಮೆಂಟ್ಗೆ ನಿಮಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಕ್ಲಿಯರ್ ದ ಎಕ್ಸಾಮ್ ಆಫ್ ಟಿ ಇ ಟಿ ಕ್ಲಿಯರ್ ಆಗಿರಬೇಕು. ಅನ್ಫಾರ್ಚುನೇಟ್ಲಿ ಇಫ್ ಇನ್ ಕೇಸ್ ಕರ್ನಾಟಕ ಸ್ಟೇಟ್ ಟಿ ಇ ಟಿ KTET ಕ್ಲಿಯರ್ ಆಗಿಲ್ಲ, 1 or 2 ಮಾರ್ಕ್ಸಲ್ಲಿ ಮಿಸ್ ಆಗಿತ್ತು ಅಂತ ಹೇಳಿದ್ರೆ, ದಿಸ್ ಇಸ್ ದ ಗೋಲ್ಡನ್ ಆಪರ್ಚುನಿಟಿ ಫಾರ್ ಯು. ಇದು ನಿಮಗೆ ಗೋಲ್ಡನ್ ಆಪರ್ಚುನಿಟಿ ಆಗುತ್ತೆ. ಬಿಕಾಸ್ ಡಿಸೆಂಬರಲ್ಲಿ ಎಕ್ಸಾಮ್ ನಡೆಯುತ್ತೆ, ರಿಸಲ್ಟ್ ಕೂಡ ಬೇಗ ಕೊಡ್ತಾರೆ, ಸೈಡೆಡ್ ಮಾರ್ಕ್ಸ್ ಕಾರ್ಡ್ ಕೂಡ ಇಶ್ಯೂ ಮಾಡ್ತಾರೆ ಸಿ ಟಿ ಇ ಟಿಯಿಂದ. ಸಿ ಟಿ ಇ ಟಿ ಪಾಸ್ ಆದರೂ ಕೂಡ ನಾವು ಕರ್ನಾಟಕ ರಿಕ್ರೂಟ್ಮೆಂಟಲ್ಲಿ ಎಲಿಜಿಬಿಲಿಟಿ ಪಡ್ಕೊಂಡು ಹಾಗೇನೆ. ಆ್ಯಂಡ್ ಆಲ್ಸೋ ಈ ವರ್ಷದಿಂದ ಸಿ ಟಿ ಇ ಟಿ ಎಲಿಜಿಬಿಲಿಟಿ ಆ್ಯಂಡ್ KTET ಎಲಿಜಿಬಿಲಿಟಿ ಎರಡೂ ಕೂಡ ಲೈಫ್ ಟೈಮ್ ಎಲಿಜಿಬಲ್. ಇದುವರೆಗೂ ಕೂಡ ಏನಾಗಿತ್ತು, ಎಲಿಜಿಬಿಲಿಟಿ 7 years ಮಾತ್ರ ಇರ್ತಿತ್ತು. ಈಗ ಲೈಫ್ ಟೈಮ್ ಎಲಿಜಿಬಿಲಿಟಿ ಸಿಕ್ಕಿದೆ. ಲೈಫ್ ಟೈಮ್ ಒಂದ್ಸರಿ ಪಾಸ್ ಆದರೆ ಲೈಫ್ ಲಾಂಗ್ ಇಟ್ ಈಸ್ ಎಲಿಜಿಬಲ್. ಓಕೆ, ಈಗ ಸಿ ಟಿ ಇ ಟಿನಲ್ಲಿ ಬಿಫೋರ್ ಗೋಯಿಂಗ್ ಟು ದ ಎಕ್ಸಾಮ್ ಸಿಲೆಬಸ್ ಆ್ಯಂಡ್ ಎಕ್ಸಾಮ್ ಪ್ಯಾಟರ್ನ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ, ಸಿಲೆಬಸ್ ಏನಿದೆ ಅನ್ನೋದನ್ನು ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚಿತವಾಗಿ, ಈ ವರ್ಷ ಏನೇನು ಚಾಲೆಂಜಸ್ ಇದೆ ಎಕ್ಸಾಮಲ್ಲಿ ಏನು ಚಾಲೆಂಜಸ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಹೇಳಿದ್ದೀನಿ, ಎಕ್ಸಾಮ್ ಈ ವರ್ಷ ಆನ್ಲೈನಲ್ಲಿ ನಡೀತಾ ಇದೆ. ಆನ್ಲೈನ್, ಸಮ್ ಆಫ್ ಯು ಮೈಟ್ ಥಿಂಕ್ ದಟ್ ಆನ್ಲೈನ್ಗೂ ಆಫ್ಲೈನ್ಗೂ ಏನು ಡಿಫ್ರೆನ್ಸು, ನಥಿಂಗ್ ವಿಲ್ ಡಿಫರ್. ಅಲ್ಲಿ ಕ್ವಶನ್ ಪೇಪರ್ ನೋಡಿ ಶೇರ್ ಮಾಡ್ತಿದ್ವಿ, ಇಲ್ಲಿ ಜಸ್ಟ್ ಕ್ಲಿಕ್ ಮಾಡ್ತೀವಿ ಕ್ವಶನ್ ಓದಿ. ತುಂಬ ಇನ್ನು ಕ್ಲಿಕ್ ಮಾಡೋದು ಇನ್ನೂ ಈಸಿ ಅಂತ ಅನ್ಸ್ಬೋದು, ಆದರೆ ಚಾಲೆಂಜಸ್ ಈಸ್ ಹಿಯರ್ ಓನ್ಲಿ. ಚಾಲೆಂಜಸ್ ಇಲ್ಲೇ ಇದೆ. ಏನು ಅಂತ ಹೇಳಿದ್ರೆ, ರೀಡಿಂಗ್ ಸ್ಪೀಡ್ ಬಂದು ನಮಗೆ ಆಫ್ಲೈನಲ್ಲಿ ನಿಮಗೆ ಒಂದು ಪ್ರಿಂಟೆಡ್ ಪೇಪರ್ ಕೊಟ್ಟರೆ ರೀಡಿಂಗ್ ಸ್ಪೀಡ್ ಏನಿರುತ್ತೋ, ಕ್ವಶನ್ನ ಅಥವಾ ಪ್ಯಾರಾಗ್ರಾಫ್ನ ಓದಿ ಅರ್ಥ ಮಾಡ್ಕೊಳ್ಳೋಂಥ ಸ್ಪೀಡ್ ಏನಿದೆಯೋ, ಅದು ವೆನ್ ಇಟ್ ಕಂಪೇರ್ಸ್ ಟು ದ ಆನ್ಲೈನಿಗೆ ಕಂಪೇರ್ ಮಾಡಿಕೊಂಡ್ರೆ ತುಂಬಾ ಕಡಿಮೆ ಇರುತ್ತೆ. ಇಟ್ ಹ್ಯಾಸ್ ಬಿನ್ ಪ್ರೂವ್ ಆಗೋಗಿದೆ. ಸೊ ಆನ್ಲೈನ್ ಎಕ್ಸಾಮ್ ಇರೋದ್ರಿಂದ ಈ ವರ್ಷ ಯಾರ್ಯಾರು ಸಿ ಟಿ ಇ ಟಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ಅವರ ಮೊದಲ ಸ್ಟ್ರಾಟಜಿ ಏನಪ್ಪ ಅಂತ ಹೇಳಿದ್ರೆ, ಏನಾಗಿರ್ಬೇಕು ಅಂತ ಹೇಳಿದ್ರೆ, ಯು ಶುಡ್ ಹ್ಯಾವ್ ಟು ಇಂಪ್ರೂವ್
ಇಂಪ್ರೂವ್ ಯುವರ್ ರೀಡಿಂಗ್ ಸ್ಪೀಡ್ ಆನ್ಲೈನಲ್ಲಿ ನೀವು ಓದೋವಂಥದ್ದನ್ನ ಸ್ಪೀಡ್ನ ಇಂಪ್ರೂವ್ ಮಾಡ್ಕೋಬೇಕು. ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು? ಟೇಕ್ ಎ ಲ್ಯಾಪ್ಟಾಪ್ ಆರ್ ಟೇಕ್ ಎ ಮೊಬೈಲ್, ಓಪನ್ ಎ PDF, ರೀಡ್ ನಂಬರ್ ಆಫ್ ಎಮ್ ಸಿ ಕ್ಯೂಸ್ಗಳು ಸಿಗುತ್ತೆ ನಿಮಗೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗುತ್ತೆ, ಪ್ಯಾಸೇಜ್ಗಳು ಸಿಗುತ್ತೆ, ನೋಟ್ಸ್ಗಳು ಸಿಗುತ್ತೆ. ಅದನ್ನು ಓದ್ತಾ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ರೀಡಿಂಗ್ ಸ್ಪೀಡು ತುಂಬಾ ಇಂಪಾರ್ಟೆಂಟ್ ಈ ಸರಿ ಆನ್ಲೈನ್ ಎಕ್ಸಾಮಲ್ಲಿ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರೆ. ಎರಡನೇದು ಸಿಲೆಬಸ್ಸು ಪ್ರತಿ ವರ್ಷದಿಂದ ಈ ವರ್ಷಕ್ಕೂ ಏನು ಕೂಡ ಚೇಂಜ್ ಆಗಿಲ್ಲ, ಸೇಮ್ ಆಸ್ ಇಟ್ ಈಸ್ ಸಿಲೆಬಸ್ ಇದೆ. ಬಟ್ ಏನ್ ಚೇಂಜ್ ಆಗ್ತಾ ಇದೆ ಈ ವರ್ಷ ಅಂತ ಹೇಳಿದ್ರೆ ನೇಚರ್ ಆಫ್ ಕ್ವಶನ್ಸ್ ಇಲ್ಲಿ ಚೇಂಜ್ ಆಗ್ತಾ ಇದೆ. ಹೇಗಿರುತ್ತೆ ನೇಚರ್ ಆಫ್ ಕ್ವಶನ್ಸ್ ಅಂತ ಹೇಳಿದ್ರೆ, ನಾಟ್ ಡಿಫರ್ ಮಚ್ ವೆನ್ ಕಂಪೇರ್ಡ್ ಟು ದ ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಡಿಫ್ರೆನ್ಸ್ ಏನು ಬರೋದಿಲ್ಲ. ಕೆಲವೊಂದ್ಸರಿ ನೀವು CTET ನೋಡಿದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ರಿಪೀಟ್ ಆಗಿದೆ, ಕೆಲವೊಂದ್ಸರಿ ಡೈರೆಕ್ಟ್ ಕ್ವಶನ್ಸ್ ಬಂದಿದೆ. ಈ ವರ್ಷ ಏನಾಗಬಹುದು, ಅಫಿಷಿಯಲ್ ನೋಟಿಫಿಕೇಶನ್ ಎಲ್ಲ ರಿಲೀಸ್ ಮಾಡಿದ್ದಾರೆ. ಈ ವರ್ಷ ಟೆಸ್ಟ್ ಆನ್ಲೈನ್ ಇರುತ್ತೆ, ಹಾಗೇನೆ ಕ್ವಶನ್ಸು ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಇರುತ್ತೆ. ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಅಂದ್ರೆ ನಿಮಗೆ ಗೊತ್ತೇ ಇದೆ, ಕಾಂಪಿಟೇಟಿವ್ ಲೆವೆಲ್ ಅಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಅಂದ್ರೆ ಹೇಗಿರುತ್ತೆ ಏನು ಅನ್ನೋದನ್ನ. ಸೊ ಏನೇ ಕಾನ್ಸೆಪ್ಟ್ ಅಂತ ಕೊಟ್ರೆ ಕಾನ್ಸೆಪ್ಟ್ ನ ಮೇಲೆ ಡೈರೆಕ್ಟ್ ವಾಟ್, ವೆನ್, ವೈ ಅನ್ನೋಂಥ ಕ್ವಶನ್, ವಾಟ್ ಈಸ್ ಅಥವಾ ಡಿಫೈನ್ ಈ ರೀತಿ ಕ್ವಶನ್ಗಳನ್ನ ಕೇಳಿದ್ರೆ ಅದು ಡೈರೆಕ್ಟ್ ಕ್ವಶನ್ಸ್ಗಳಾಗುತ್ತೆ. ಬಟ್ ಹೌ, ವೆನ್ ಅನ್ನೋದನ್ನ ಕೇಳ್ತಾ ಹೋದ್ರೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಆಗುತ್ತೆ. ಇಲ್ಲಿ ಕಾನ್ಸೆಪ್ಟ್, ಸಿಲೆಬಸ್ ಅಲ್ಲಿರೋ ಕಾನ್ಸೆಪ್ಟ್ ನ ಬೇಸಿದ ಮೇಲೆ, ಕಾನ್ಸೆಪ್ಟ್ ನ ಎಷ್ಟು ಅರ್ಥ ಮಾಡ್ಕೊಂಡಿದೀವಿ ಅನ್ನೋದ್ರ ಮೇಲೆ ಕ್ವಶನ್ಸ್ ಈ ಸರಿ CTET ನಲ್ಲಿ ಬರ್ತಾ ಹೋಗುತ್ತೆ. ದೇರ್ ವಿಲ್ ನಾಟ್ ಬಿ ಡೈರೆಕ್ಟ್ ಕ್ವಶನ್ಸ್, ದೇರ್ ವಿಲ್ ಬಿ ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ಸ್. ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ನ ನೀವು ಕ್ರ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ, ಕಾನ್ಸೆಪ್ಟ್ಸ್ ನ ಡೆಪ್ತ್ ಆಗಿ ತಿಳ್ಕೊಬೇಕಾಗುತ್ತೆ. ಸೊ ಇದು ಸೆಕೆಂಡ್ ಸ್ಟ್ರಾಟಜಿ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಮೂರನೇ ಸ್ಟ್ರಾಟಜಿ ಏನಪ್ಪಾ ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಲ್ಲಿ ಎಷ್ಟು ವರ್ಷದ್ದು? ಯು ಕ್ಯಾನ್ ಟೇಕ್ 3 ಇಯರ್ ಕ್ವಶನ್ ಪೇಪರ್ಸ್ ನ ತಗೊಂಡ್ರೆ ಸಾಕು. ಐದರ್ ಯು ಕ್ಯಾನ್ ಟೇಕ್ ಪ್ರಿಂಟ್ ಔಟ್ ಆಫ್ ದೋಸ್ ಕ್ವಶನ್ ಪೇಪರ್ಸ್, ಆರ್ ಹೋದ ವರ್ಷ ನೀವೇನಾದ್ರು ಕ್ವಶನ್ CTET ಬರೆದಿದ್ರೆ ಅದೇ ಕ್ವಶನ್ ಪೇಪರ್ಸ್ ನ ಇಟ್ಕೋಬಹುದು. ಅಥವಾ ಇಫ್ ಇನ್ ಕೇಸ್ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇಲ್ಲ ಅಂದ್ರೆ ನನ್ನ ಟೆಲಿಗ್ರಾಮ್ ಲಿಂಕ್ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಟೆಲಿಗ್ರಾಮ್ ಚಾನಲ್ ನ ಜಾಯಿನ್ ಆಗಿ, ಅದರಲ್ಲಿ ನಾನು ನಿಮಗೆ ನೋಟಿಫಿಕೇಶನ್ ಹಾಕಿರ್ತೇನೆ, ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಹಾಕ್ತೀನಿ, ಇಂಪಾರ್ಟೆಂಟ್ ಕ್ವಶನ್ಸ್ ಹಾಗೆ ನೋಟ್ಸ್ಗಳನ್ನ ಕೂಡ ಶೇರ್ ಮಾಡ್ತಾ ಹೋಗ್ತೇನೆ. ಪ್ರೀವಿಯಸ್ ಇಯರ್ ಅಂತ ಹೇಳಿದ್ರೆ ಈಗ 2019 ಅಲ್ಲಿ ನಡೆದಿದೆ ಒಂದು ಪೇಪರ್, 2019 ಅಲ್ಲಿ 2 ಪೇಪರ್, 6 ಮಂತ್ಸಿಗೆ ಒಂದ್ಸರಿ CTET ನಡೆಯುವಂಥದ್ದು. 2019 ಅಲ್ಲಿ 2, 2020 ನಲ್ಲಿ 1 ಪೇಪರ್ ಅಷ್ಟೇ, ಒಂದ್ಸರಿ ಅಷ್ಟೇ ಎಕ್ಸಾಮ್ ಆಗಿರೋದು. 2021 ಅಲ್ಲಿ ಈಗ ನಡೀತಾ ಇದೆ ಈ ಎಕ್ಸಾಮು. 2018 ಅಲ್ಲಿ 2 ಪೇಪರ್ ಇದೆ. ಯು ಕ್ಯಾನ್ ಟೇಕ್ ಐದರ್ 3 to 4 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಡೂ ಪ್ರಾಕ್ಟೀಸ್ ನಂಬರ್ ಆಫ್ MCQs. ಅದರಲ್ಲಿ ಬಂದಿರುವಂತಹ ನಂಬರ್ ಆಫ್ MCQs ನ ಸಾಲ್ವ್ ಮಾಡಿ. ಅಂಡ್ another suggestion is buy any book regarding CTET ಗೆ ಸಂಬಂಧಪಟ್ಟಂತೆ ಯಾವ ಬುಕ್ ಬೇಕಾದ್ರೂ ತಗೊಳ್ಳಿ. ನಾನು ಇಲ್ಲಿ ಯಾವುದೇ ಬುಕ್ ನ ಪ್ರಮೋಷನ್ ಮಾಡ್ತಾ ಇಲ್ಲ. ಯಾವ ರೀತಿ ಬುಕ್ ನ ಚೂಸ್ ಮಾಡಬೇಕು ಅಂತ ಹೇಳಿದ್ರೆ, ಬುಕ್ ನ ಚೂಸ್ ಮಾಡಬೇಕಾದ್ರೆ CTET ನಲ್ಲಿ 2 ಪಾಯಿಂಟ್ಸ್ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಒಂದು, ಡೂ ದೇ ಹ್ಯಾವ್ ಗಿವನ್ ದ ಥಿಯರಿಟಿಕಲ್ ಎಕ್ಸ್ಪ್ಲನೇಷನ್. ಥಿಯರಿ ಕೊಟ್ಟಿದಾರಾ ಆ ಬುಕ್ ಅಲ್ಲಿ, ಅದನ್ನ ನೋಡಿ. ಅಂದ್ರೆ ಚಾಪ್ಟರ್ ವೈಸ್ ಅಕಾರ್ಡಿಂಗ್ ಟು ಅವರ್ ಸಿಲೆಬಸ್ ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿದ್ದೀನಿ, ಚಾನಲ್ ನಲ್ಲಿ. ಇನ್ನೊಮ್ಮೆ ಬೇಕಿದ್ರೆ ಕೂಡ ಶೇರ್ ಮಾಡ್ತೀನಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ. ಸೊ ಸಿಲೆಬಸ್ ವೈಸ್ ನಿಮಗೆ ಥಿಯರಿ ಸಿಗುತ್ತಾ ನೋಡಿ. ನನ್ನ ಸಜೆಷನ್ ಏನು, ಯು ಹ್ಯಾವ್ ಟು ಬೈ 2 books, ಮಿನಿಮಮ್ ಆಫ್ 2 books ನ ಬೈ ಮಾಡಬೇಕಾಗುತ್ತೆ. ಒಂದು ಫಾರ್ ಎಂಟೈರ್ ಥಿಯರಿ, ಯಾಕಂದ್ರೆ ನೀವು ಥಿಯರಿನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ MCQs ನ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಥಿಯರಿ ಇಸ್ ಜಸ್ಟ್ ಲೈಕ್ ಎ ಬೇಸ್ಮೆಂಟ್. ಇಲ್ಲಿ ಕಾನ್ಸೆಪ್ಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಮುಖ್ಯ. ಕಾನ್ಸೆಪ್ಟ್ಸ್ ನ ಅರ್ಥ ಮಾಡ್ಕೊಂಡಿದ್ದೀರಾ, ಥಿಯರಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ರೆ MCQs ನಿಮಗೆ ನೀರು ಕುಡಿದಷ್ಟು ಈಸಿ ಆಗ್ತಾ ಹೋಗುತ್ತೆ. ಸೊ ಒಂದು ಬುಕ್ ಥಿಯರಿಗೆ ಅಂತ ಪರ್ಚೇಸ್ ಮಾಡಿ, ಎಂಟೈರ್ ಥಿಯರಿ ಇರಬೇಕು ಅದರಲ್ಲಿ, ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆಫ್ ಥಿಯರಿ, ಯು ಹ್ಯಾವ್ ಟು ಬೈ ದಟ್. ಅಂಡ್ ಸೆಕೆಂಡ್ ಬುಕ್ ಇನ್ನೊಂದೇನು ಬೈ ಮಾಡಬೇಕು ಅಂತ ಹೇಳಿದ್ರೆ
You have to buy a book or select a book such that it consists of number of MCQs. ಸಾಕಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುವಂತಹ ಒಂದು ಬುಕ್ಕು, ಬರೀ ಥಿಯರಿ ಎಕ್ಸ್ಪ್ಲನೇಷನ್ ಇರುವಂತಹ ಒಂದು ಬುಕ್ನ ನೀವು 2 ಬುಕ್ನ ಬೈ ಮಾಡಬೇಕಾಗುತ್ತೆ. ಸೊ 2 ಬುಕ್ನ ಬೈ ಮಾಡಿಕೊಂಡ್ರೆ ನಿಮಗೆ CTETಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಹೇಗೆ ಓದಬೇಕು, ಹೌ ಟು ರೀಡ್, ಫಸ್ಟ್ ಗೋ ಥ್ರೂ ದ ಥಿಯರಿನ ಓದಿ, ಮೇಕ್ ಎ ನೋಟ್ ಆಫ್ ಈಚ್ ಪಾಯಿಂಟ್. ನಿಮಗೆ ಇಂಪಾರ್ಟೆಂಟ್ ಅನ್ಸೋಂಥ ಪಾಯಿಂಟ್ಸ್ಗಳನ್ನು ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಪಾಯಿಂಟ್ಸ್ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ, ನನ್ನ ಆನ್ಲೈನ್ ಕ್ಲಾಸಸ್ ಆಲ್ರೆಡಿ ಅನೌನ್ಸ್ ಮಾಡಿದ್ದೀನಿ. ಆನ್ಲೈನ್ ಕ್ಲಾಸಸ್ಗಳನ್ನು ಕೇಳ್ತಾ ಹೋಗಿ. ನನ್ನ ಚಾನಲ್ಲೇ ಕೇಳಿ ಅಂತ ಹೇಳೋದಿಲ್ಲ, ಎನಿ ಚಾನಲ್, ಯಾವ ಚಾನಲ್ ಸಿಗುತ್ತೋ ಅದನ್ನು ನೋಡಿ. ಓಕೆ, ಎನಿ ಚಾನಲ್ ಯಾವುದಾದ್ರೂ ನೋಡ್ಕೊಳ್ಳಿ, ಪಾಯಿಂಟ್ಸ್ ಮಾಡ್ಕೊಳ್ಳಿ, ನೋಟ್ಸ್ ಮಾಡಲೇಬೇಕು. ಸೊ ಈಗ ಆಲ್ರೆಡಿ ಈ CTETಗೆ ಅಪ್ಲೈ ಮಾಡ್ತಿರೋರೆಲ್ಲ ಕೂಡ BEd ಫೈನಲ್ ಇಯರಲ್ಲಿ ಇರ್ಬೋದು, ಅಥವಾ BEd ಕಂಪ್ಲೀಟ್ ಆಗಿ ವರ್ಕ್ ಮಾಡ್ತಾ ಇರ್ಬೋದು. ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ನೀವೆಲ್ಲ ಲೆಕ್ಚರರ್ಸ್ ಆಲ್ರೆಡಿ, ಅಥವಾ ಟೀಚರ್ಸ್ ಆಗಿರ್ತೀರಾ. ಸೊ ಟೀಚರ್ಸ್ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ರನ್ನಿಂಗ್ ನೋಟ್ಸ್ ಅಥವಾ ರನ್ನಿಂಗ್ ಪಾಯಿಂಟ್ಸ್ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅಂತ. ಇಲ್ಲೂ ಕೂಡ ಅಷ್ಟೇ, ನೀವು ರನ್ನಿಂಗ್ ನೋಟ್ಸು ಅಥವಾ ಪಾಯಿಂಟ್ಸು ಥಿಯರಿ ಓದ್ತಾ ಎಷ್ಟು ಪಾಯಿಂಟ್ಸ್ ಮಾಡ್ತೀರೋ ಅದು ನಿಮಗೆ ಆದಷ್ಟು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಬೇಸ್ಡ್ ಆನ್ ದಟ್ ಯು ಹ್ಯಾವ್ ಟು ಸಾಲ್ವ್ MCQs. ಈಗ ವಾಪಸ್ CTET ಪ್ಯಾಟರ್ನಿಗೆ ಬರ್ತಾ ಇದ್ದೀನಿ. ಏನೇನು ಪ್ಯಾಟರ್ನ್ ಇದೆ, ಹೇಗೆ ಕೇಳ್ತಾರೆ ಅಂತ. ಸೊ CTETನಲ್ಲಿ ದೆರ್ ವಿಲ್ ಬಿ ಹೌ ಮೆನಿ ಮಾರ್ಕ್ಸ್, ಎಷ್ಟು, ಹಾಗೆಯೇ ಎಷ್ಟು ಕ್ವಶನ್ಸ್ಗಳಿರುತ್ತೆ, ಟೈಮ್ ಎಷ್ಟು ಸಿಗುತ್ತೆ ನಮಗೆ ಅನ್ನೋದನ್ನ ನೋಡೋಣ. ಸೊ CTET, ಎಂಟೈರ್ CTETನಲ್ಲಿ ದಿಸ್ ಇಸ್ ಫಾರ್ 150 ಮಾರ್ಕ್ಸ್. 150 ಮಾರ್ಕ್ಸ್ಗೆ ಇದು ಇರುತ್ತೆ. 150 ಮಾರ್ಕ್ಸ್. 150 ಮಾರ್ಕ್ಸ್ಗೆ ಹೌ ಮೆನಿ ಕ್ವಶನ್ಸ್ we are going to get? We are going to get 150 questions only. 150 questions. 150 marks, 150 questions. In how much of time? We are going to get only 150 minutes. 150 minutes ನಾವು ಇಲ್ಲಿ ಕೊಟ್ಟಿರ್ತಾರೆ ನಮಗೆ. ಆ್ಯಂಡ್ ನೆನಪಿರಲಿ ನಿಮಗೆ CTET ಕ್ವಶನ್ ಪೇಪರ್ ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ ಸರ್ ಅಂತ ಕೇಳಿದ್ರೆ, CTET ಕ್ವಶನ್ ಪೇಪರು ನಿಮಗೆ ಐದರ್ ಹಿಂದಿನಲ್ಲಿರುತ್ತೆ ಆರ್ ಇಂಗ್ಲೀಷಲ್ಲಿರುತ್ತೆ. ಕನ್ನಡ ಲ್ಯಾಂಗ್ವೇಜ್ ಆಗಲಿ ಅಥವಾ ಬೇರೆ ಯಾವುದೇ ಲ್ಯಾಂಗ್ವೇಜ್ ಆಗಲಿ ನಿಮಗೆ CTET ಕ್ವಶನ್ ಪೇಪರ್ ಇರೋದಿಲ್ಲ. ಡೀಟೇಲ್ ನೋಟಿಫಿಕೇಶನ್ ಒಂದು ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ. 45 ಪೇಜಸ್ ಇದೆ ಅದು ನೋಟಿಫಿಕೇಶನ್. ಅದನ್ನು ನೀಟಾಗಿ ಓದ್ಕೊಳ್ಳಿ. ನಿಮ್ಗೆ ಏನಾದ್ರು ಫರ್ದರ್ ಇನ್ಫಾರ್ಮೇಶನ್ ಬೇಕು ಅಂದರೆ ಅಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಕ್ವಶನ್ ಪೇಪರ್ ಮೀಡಿಯಂ ವಿಲ್ ಬಿ ಐದರ್ ಹಿಂದಿ ಆರ್ ಇಂಗ್ಲೀಷಲ್ಲಿರುತ್ತೆ. ನೀವು ಸಿಸ್ಟಮಲ್ಲಿ ಚೇಂಜ್ ಮಾಡ್ಕೋಬೋದು. ಹಿಂದಿಗೆ ಬೇಕಾದ್ರೆ ಹಿಂದಿಗೆ ಚೇಂಜ್ ಮಾಡ್ಕೋಬೋದು, ಇಂಗ್ಲೀಷಿಗೆ ಬೇಕಾದ್ರೆ ಇಂಗ್ಲೀಷಿಗೆ ಚೇಂಜ್ ಮಾಡ್ಕೋಬೋದು. ನನಗೆ ಗೊತ್ತಿರೋಂಗೆ ಕರ್ನಾಟಕದಲ್ಲಿ ನಾವೆಲ್ಲ ಆಲ್ಮೋಸ್ಟ್ ಕನ್ನಡ ಬಳಸ್ತೀವಿ. ಕನ್ನಡದಲ್ಲಿ ಕನ್ನಡ ಮೀಡಿಯಂ ಓದಿರೋರು ಇದ್ದೀವಿ, BEd ಕನ್ನಡ ಮೀಡಿಯಂ ಓದಿದ್ದೀವಿ, ಹೈಸ್ಕೂಲಲ್ಲೆಲ್ಲ ಕನ್ನಡ ಮೀಡಿಯಂ ಓದಿದ್ದೀವಿ. ಹಾಗಾಗಿ ನಮಗೆ ಹಿಂದಿ ಅಷ್ಟು ಅರ್ಥ ಆಗುತ್ತೆ ಅಥವಾ ಕಂಫರ್ಟಬಲ್ ಅನ್ಸಲ್ಲ. ಎಕ್ಸಾಮ್ ತಗೊಳ್ಳೋದಕ್ಕೆ ಕಂಫರ್ಟಬಲ್ ಅನ್ಸೋದಿಲ್ಲ. ಸೊ ಬೆಟರ್ ಯು ಚೂಸ್ ಇಂಗ್ಲೀಷ್ನ ಚೂಸ್ ಮಾಡ್ಕೊಳ್ಳೋದು ಬೆಸ್ಟು. ಇಂಗ್ಲೀಷಲ್ಲೇ ಕ್ವಶನ್ಸ್ ನೋಡ್ಕೊಳ್ಳಿ, ಇಂಗ್ಲೀಷಲ್ಲೇ ಆನ್ಸರ್ಸ್ ಮಾಡ್ತಾ ಹೋಗಿ. ಆ್ಯಂಡ್ 150 ಮಾರ್ಕ್ಸ್ಗೆ 150 ಕ್ವಶನ್ಸು, 150 ಮಿನಿಟ್ಸ್ ಇರುತ್ತೆ. ಸೊ 150 ಮಿನಿಟ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಮೋರ್ ದ್ಯಾನ್ ಎನಫ್, ಸಫಿಷಿಯಂಟ್. ಈ ಟೈಮ್ನ ನಾನು ಸಫಿಷಿಯಂಟ್ ಅಂತ ಕರಿತೀನಿ. ಯಾಕಂತ ಹೇಳಿದ್ರೆ ಇದು ಟೈಮು ತುಂಬ ಕಡಿಮೆನೂ ಇಲ್ಲ. ಇಲ್ಲಿ ಸಾಕಷ್ಟು ಟೈಮ್ ಕೊಟ್ಟಿದ್ದಾರೆ. 150 ಕ್ವಶನ್ಸ್ಗೆ 150 ಮಿನಿಟ್ಸ್ ಇಸ್ ಎನಫ್. ಬಟ್ ತುಂಬ ಜಾಸ್ತಿ ಇದೆ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಇಲ್ಲಿ 150 ಮಿನಿಟ್ಸ್ ತುಂಬ ಜಾಸ್ತಿ ಇದೆ, ಟೈಮ್ ಸಾಕಷ್ಟಿದೆ, ಬೇಜಾನಿದೆ ಅಂತ ಹೇಳೋಕ್ಕಾಗಲ್ಲ. ಸಫಿಷಿಯೆಂಟ್ ಆಗಿದೆ, ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ ಇಲ್ಲಿ CTET ಎಕ್ಸಾಮಿನೇಷನಲ್ಲಿ. ಕೆಲವರಿಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಲಾಸ್ಟ್ ಟೈಮು ಕರ್ನಾಟಕ TETನಲ್ಲೆಲ್ಲ 89 ಬಂದಿರುತ್ತೆ, 88 ಬಂದಿರುತ್ತೆ, 85, 74 ಹತ್ತತ್ರಕ್ಕೆ ಬಂದು ಮಾರ್ಕ್ಸ್ ಹೊರಟೋಗಿರುತ್ತೆ. ಕೊನೆಯಲ್ಲಿ ಕ್ವಶನ್ಸ್ನ ಅಟೆಂಡ್ ಮಾಡೋದಕ್ಕಾಗಿರೋದಿಲ್ಲ. ಈ ರೀತಿ ಎಲ್ಲ ಇರುತ್ತೆ. ಓಕೆ, ನೆಕ್ಸ್ಟು ಕ್ವಶನ್ ಪೇಪರ್ನಲ್ಲಿ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ. ಲಿಸನ್ ಕೇರ್ಫುಲಿ. ಕ್ವಶನ್ ಪೇಪರ್ನಲ್ಲಿ ಕ್ವಶನ್ ಯಾವ ರೀತಿ ಡಿವೈಡ್ ಆಗಿರುತ್ತೆ, ಅದರ ನಂಬರ್ ಆಫ್ MCQs ಇದೆ. ಯಾವ ಕ್ವಶನ್ಸ್ನ ನೀವು ಫಸ್ಟ್ ಅಟೆಂಡ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೋಡಿ, ಸಿಲೆಬಸ್ ಹೇಳ್ತೀನಿ, ಮುಂದೆ ಡಿಸ್ಕಷನ್ ಮಾಡ್ತೀನಿ. ಚೈಲ್ಡ್ ಡೆವಲಪ್ಮೆಂಟ್ ಇರ್ಬೋದು, ಲ್ಯಾಂಗ್ವೇಜ್ ಇರ್ಬೋದು, ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಆ್ಯಂಡ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಸೈನ್ಸು, ಮ್ಯಾಥ್ಸು, ಹಿಸ್ಟ್ರಿ, ಕನ್ನಡ,
ಹಿಸ್ಟ್ರಿ, ಇಂಗ್ಲೀಷು, ವಾಟ್ ಎವರ್ ದ ಸಬ್ಜೆಕ್ಟ್, ನಿಮ್ಮ ಸಬ್ಜೆಕ್ಟ್ ಯಾವುದಿದೆಯೋ ಅದು. ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ಪ್ಯಾಸೇಜ್ ಓರಿಯೆಂಟೆಡ್ ಕ್ವಶನ್ಸ್ ಇರುತ್ತೆ. ಇಡೀ ಕ್ವಶನ್ ಪೇಪರಲ್ಲಿ ಮೈ ಸಜೆಷನ್, ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ, ಮೊದಲು ಪ್ಯಾಸೇಜ್ನ ಅಟೆಂಡ್ ಮಾಡಿ. ಪ್ಯಾಸೇಜ್ ಇರೋಂಥದ್ದನ್ನ ಫಸ್ಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾಕೆ ಪ್ಯಾಸೇಜ್ನ ಯಾಕೆ ಫಸ್ಟ್ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇಫ್ ಇನ್ ಕೇಸ್ ನೀವು ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಕೊನೆಯಲ್ಲಿ ಪ್ಯಾಸೇಜ್ನ ಕೊನೆಗೆ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಕೊನೆಯಲ್ಲಿ ಟೈಮ್ ತುಂಬ ಕಡಿಮೆ ಇದೆ ಅಂತ ಅಂದ್ಕೊಳ್ಳೋಣ, ಟೈಮ್ ಆಗೋಗ್ತಾ ಇದೆ. ಅಂಥ ಟೈಮಲ್ಲಿ ನಾವು ಪ್ಯಾಸೇಜಸ್ನ ಓದಿ ಕ್ವಶನ್ಸ್ನ ಟಿಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಪ್ಯಾಸೇಜಸ್ಸಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಈಸಿಯೆಸ್ಟ್ ಪಾರ್ಟ್ ಆಫ್ ದ ಕ್ವಶನ್ ಪೇಪರ್ ಇಸ್ ಪ್ಯಾಸೇಜ್ನ ನಾವು ಫಸ್ಟ್ ಅಟೆಂಡ್ ಮಾಡಬೇಕಾಗುತ್ತೆ. ನೀವೇನಾದ್ರೂ ಇದನ್ನ ಲಾಸ್ಟಿಗೆ ಇಟ್ಟರೆ ಆಗುತ್ತೆ. ಇಫ್ ಇನ್ ಕೇಸ್ ಟೈಮ್ ತುಂಬಾನೇ ಕಡಿಮೆ ಇತ್ತು ಅಂದ್ರೆ ಪ್ಯಾಸೇಜ್ ಅರ್ಧ ಪೇಜ್ ಕೊಟ್ಟಿರ್ತಾನೆ, 1 ಪೇಜ್ ಕೊಟ್ಟಿರ್ತಾನೆ, ಓದೋ ಪೇಷನ್ಸ್ ಇರೋದಿಲ್ಲ. ಅರ್ಜೆಂಟಿಗೆ ಓದಿದ್ರೆ ಅನಲೈಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅನಲೈಸ್ ಮಾಡಿದರೆ ಸಿಮಿಲರ್ ಟೈಪ್ ಇರೋ ಆನ್ಸರ್ಸ್ನ, ಸಿಮಿಲರ್ ಟೈಪ್ ಇರೋ ಆಪ್ಷನ್ಸ್ನ ತಪ್ಪಾಗಿ ಟಿಕ್ ಮಾಡಿಬರುವಂಥ ಚಾನ್ಸಸ್ಸು ತುಂಬಾನೇ ಜಾಸ್ತಿ ಇರುತ್ತೆ. ಹಾಗಾಗಿ ಇನ್ ಯುವರ್ ಕ್ವಶನ್ ಪೇಪರ್ ಫಸ್ಟ್ ಫೈಂಡ್ ಔಟ್ ದ ಪ್ಯಾಸೇಜ್. ಅಂಡ್ ನೆಕ್ಸ್ಟ್ ಇನ್ನೊಂದು, ಸರ್ ನಮಗೆ ಆನ್ಲೈನ್ ಕ್ಲಾಸು ಗೊತ್ತಿಲ್ಲ, ಆನ್ಲೈನ್ ಎಕ್ಸಾಮಿನೇಷನ್ ಗೊತ್ತಿಲ್ಲ, ಹೇಗೆ ಕಂಪ್ಯೂಟರ್ನಲ್ಲಿ ಹೇಗೆ ನಾವು ಅಟೆಂಡ್ ಮಾಡುವಂಥದ್ದು ಗೊತ್ತಿಲ್ಲ ಅಂತ ಹೇಳಿದ್ರೆ, CTET ಹ್ಯಾಸ್ ರಿಲೀಸ್ಡ್ ಮಾಕ್ ಎಕ್ಸಾಮ್ಸ್ ಲಿಸ್ಟ್. ಮಾಕ್ ಎಕ್ಸಾಮ್ ಲಿಸ್ಟ್ನ ಅವರು ರಿಲೀಸ್ ಮಾಡಿದ್ದಾರೆ. ಮಾಕ್ ಎಕ್ಸಾಮ್ ಸೆಂಟರ್ಸ್ ಇದೆ, ಮಾಕ್ ಎಕ್ಸಾಮ್ಸ್ ಲಿಂಕ್ಸ್ಗಳಿದೆ. ಅದನ್ನು ಕೂಡ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ತೀನಿ, ಅಥವಾ ನಿಮಗೆ CTET ವೆಬ್ಸೈಟ್ನಲ್ಲೇ ಸಿಗುತ್ತೆ ಆ ಒಂದು PDF. ಅಲ್ಲಿಗೆ ಹೋಗಿ ನೀವು ಮಾಕ್ ಎಕ್ಸಾಮ್ನ ತಗೋಬೋದು. ಎಕ್ಸಾಮ್ ಹೇಗಿರುತ್ತೆ, ಕ್ವಶನ್ಸ್ ಮಧ್ಯೆ ಯಾವ ರೀತಿ ಸ್ವಾಪ್ ಆಗೋದು. ಒಂದು ಕ್ವಶನ್ ಈಗ ಫಸ್ಟ್ ಕ್ವಶನ್ ಡಿಸ್ಪ್ಲೇ ಆಗಿರುತ್ತೆ, ನೆಕ್ಸ್ಟ್ ಕ್ವಶನ್ ನಾನೆಲ್ಲೋ ಥರ್ಡ್ ಕ್ವಶನ್ಗೆ ಹೋಗಬೇಕು, 15th ಕ್ವಶನ್ಗೆ ಹೋಗಬೇಕು, ಸ್ವಾಪ್ ಹೇಗಾಗೋದು, ಫಸ್ಟ್ ಪ್ಯಾಸೇಜ್ನ ಯಾವ ರೀತಿ ಹುಡ್ಕೋದು, ಇದಕ್ಕೆಲ್ಲ ಮಾಕ್ ಎಕ್ಸಾಮ್ಸ್ನ ತೊಗೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅಥವಾ ಪೇಯ್ಡ್ ಕೋರ್ಸಸ್ ಇರುತ್ತೆ, ಪೇಯ್ಡ್ ಎಕ್ಸಾಮ್ಸ್ ಅಂತ, ಅಂದರೆ ಒಂದಷ್ಟು ಫೀಸ್ ಅಂತ ಕೊಟ್ಟು ಮಾಕ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ, ಅದನ್ನು ಕೂಡ ತೊಗೋಬೋದು. ಲೈಕ್ ಸಮ್ ಅದರ್ ಟ್ಯುಟೋರಿಯಲ್ಸ್ ಆರ್ ಸೆಂಟರ್ಸ್ ಅಲ್ಲಿ ಸಿಗುತ್ತೆ, ಅದನ್ನು ಕೂಡ ಟ್ರೈ ಮಾಡ್ಬೋದು. ಅಥವಾ ಬೆಟರ್ ಗೋ ಫಾರ್ ದ CTET ಮಾಕ್ ಎಕ್ಸಾಮ್ಸ್. CTET ಇಂದನೇ ರಿಲೀಸ್ ಮಾಡಿರೋಂಥ ಮಾಕ್ ಎಕ್ಸಾಮ್ ಹೋಗಿ, ಇಟ್ ಈಸ್ ಫ್ರೀ ಆಫ್ ಕಾಸ್ಟ್ ಆ್ಯಂಡ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ವಿತ್ ಇಟ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಮಾರ್ಕ್ಸ್ ಆ್ಯಂಡ್ ಟೈಮಿಂಗ್ಸು. ಟೈಮ್ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು. ಟೈಮ್ ಮ್ಯಾನೇಜ್ ಮಾಡಬೇಕು ಅಂದರೆ ಈಗ ಆಲ್ರೆಡಿ ನಾನು ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ದೀನಿ, ಯು ಹ್ಯಾವ್ ಟು ಇಂಪ್ರೂವ್ ದ ಸ್ಪೀಡ್ ಆಫ್ ರೀಡಿಂಗ್. ಆನ್ಲೈನ್ ರೀಡಿಂಗ್ನ ನೀವು ಇಂಪ್ರೂವ್ ಮಾಡ್ಕೋಬೇಕು. ಪೇಪರಲ್ಲಿ ರೀಡಿಂಗ್ ಮಾಡ್ತೀರಾ, ಎಲ್ಲರೂ ಮಾಡ್ತೀರಿ, ಐ ಆಮ್ 100% ಕಾನ್ಫಿಡೆಂಟ್ ಅಬೌಟ್ ದಟ್. ಬಟ್ ಯು ಹ್ಯಾವ್ ಟು ಇಂಪ್ರೂವ್ ದ ರೀಡಿಂಗ್ ಆನ್ ದ ಸ್ಕ್ರೀನ್ ಮೇಲೆ ರೀಡ್ ಮಾಡೋವಂಥದ್ದನ್ನು, ಆನ್ಲೈನ್ ರೀಡ್ ಮಾಡೋವಂಥದ್ದನ್ನು, ಸ್ಪೀಡ್ನ ಇಂಪ್ರೂವ್ ಮಾಡ್ಕೊಳ್ಳಿ. ದಿಸ್ ಇಸ್ ಒನ್ ಆಫ್ ದ ಸಜೆಷನ್. ಆ್ಯಂಡ್ ವೈಲ್ ಅಟೆಂಡಿಂಗ್ ದ ಕ್ವಶನ್ ಪೇಪರ್, ವಿಚ್ ಎವರ್ ದ ಕ್ವಶನ್ ಪೇಪರ್ ಮೇ ಬಿ, ಪೇಪರ್ 1 ಆಗಿರಲಿ, 2 ಆಗಿರಲಿ, ಲ್ಯಾಂಗ್ವೇಜ್ ಆಗಿರಲಿ, ಸಬ್ಜೆಕ್ಟ್ ಕ್ವಶನ್ಸ್ ಆಗಿರಲಿ, ಫಸ್ಟ್ ಗೋ ಫಾರ್ ಪ್ಯಾಸೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ದಿಸ್ ಇಸ್ ದ ಸಜೆಷನ್. ನಾವು ವಿ ಶಾಲ್ ಸಿ ದ ಸಿಲೆಬಸ್ ಏನಿದೆ ಈ ವರ್ಷ. ಸಿಲೆಬಸ್ ಏನಾದರೂ ಚೇಂಜ್ ಆಗಿದೆಯಾ, ಯಾವ ಒಂದು ಚಾಪ್ಟರ್ಗೆ ಅಥವಾ ಯಾವ ಒಂದು ಇದಕ್ಕೆ ಎಷ್ಟು ವೆಯ್ಟೇಜ್ ಇದೆ ಅನ್ನೋದನ್ನ ಈಗ ನೋಡೋಣ. ಸೊ ನಮಗೆ ಪೇಪರ್ 1 ಅಂತ ತಗೊಂಡ್ರೆ, ಪೇಪರ್ 1 ಆ್ಯಂಡ್ ಪೇಪರ್ 2 ಎಲ್ಲದಕ್ಕೂ ಸೇಮ್ ಇದೆ. ಏನು ಸೇಮ್ ಇದೆಯಪ್ಪ ಅಂದರೆ, ಪೇಪರ್ 1 5 ಪಾರ್ಟ್ ಬರುತ್ತೆ. ಪೇಪರ್ 1 ಸಿಲೆಬಸ್, just for a second. Okay, ಪೇಪರ್ 1 ಏನು ಬರುತ್ತೆ ಸಿಲೆಬಸ್ ಅಂದರೆ, ಒಂದು CDP ಅಂತ ಬರಿತೀನಿ. CDP ಆಲ್ರೆಡಿ ನನ್ನ ಅಡ್ವರ್ಟೈಸ್ಮೆಂಟ್ ಪೋಸ್ಟರ್ ನೋಡಿದ್ರೆ ಅಲ್ಲಿ ಕೊಟ್ಟಿದ್ದೇನೆ. ಟುಮಾರೋ 6:30, ನಾಳೆ 6:30, ಅಕ್ಟೋಬರ್ 2 6:30ಗೆ ಈ ಒಂದು ಸಣ್ಣ ಕಾನ್ಸೆಪ್ಟ್ನ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಯೂಟ್ಯೂಬ್ ಲೈವ್ ಬರ್ತಾ ಇದ್ದೇನೆ. ಏನು CDP ಅಂತ ಹೇಳಿದ್ರೆ, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ ಅಂತ ಕರಿತೀವಿ. ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ, CDP. ಸೊ CDP ವಿಲ್ ಬಿ ಗಿವನ್ ವಿತ್ 30 ಮಾರ್ಕ್ಸ್ ಆ್ಯಂಡ್ ದೇ ಆರ್ ಗಿವಿಂಗ್ 30 ಕ್ವಶನ್ಸ್ನ ಕೊಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಬಂದು ಲ್ಯಾಂಗ್ವೇಜ್ ಒನ್. ಜನರಲ್ ಆಗಿ ಲ್ಯಾಂಗ್ವೇಜಸ್ನ ನೀವು ಲ್ಯಾಂಗ್ವೇಜ್ 1 ನಿಮಗೆ ಯಾವ್ದು ಈಸಿಯಾಗಿರುತ್ತೆ ಅದನ್ನು ತಗೊಳ್ಳಿ. ಯಾರಾದರೂ ಇಂಗ್ಲೀಷ್ ನನಗೆ ತುಂಬ ಈಸಿ ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ 1 ಇಂಗ್ಲೀಷ್ ತಗೋಬೋದು. ಲ್ಯಾಂಗ್ವೇಜ್ 2ನ ಬೇರೆ ಅದರ್ ಲ್ಯಾಂಗ್ವೇಜ್ನ ತಗೋಬೇಕಾಗುತ್ತೆ.
ಇಫ್ ಯು ಆರ್ ಕಂಫರ್ಟಬಲ್ ವಿತ್ ಕನ್ನಡ, ಐ ಆಮ್ ಕಂಫರ್ಟಬಲ್ ವಿತ್ ಕನ್ನಡ. ನಾನು 10th ಓದಿದ್ದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, PUC ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೊ ನಾನು ಕನ್ನಡ ಚೂಸ್ ಮಾಡ್ತೀನಿ. ವಾಟ್ ಎವರ್ ಯು ಚೂಸ್, ಫಸ್ಟ್ ಲ್ಯಾಂಗ್ವೇಜ್ ವಿಲ್ ಬಿ 30 ಮಾರ್ಕ್ ಆ್ಯಂಡ್ ದ ನಂಬರ್ ಆಫ್ ಕ್ವಶನ್ ಇಸ್ 30 ಕ್ವಶನ್ಸ್. 30 ಕ್ವಶನ್ಸ್ನ ಇಲ್ಲಿ ಕೇಳಿರ್ತಾರೆ. ನೆಕ್ಸ್ಟ್ ಲ್ಯಾಂಗ್ವೇಜ್ 2, ಥರ್ಡ್ ಬಂದು ಲ್ಯಾಂಗ್ವೇಜ್ 2. ಇಲ್ಲಿ ಲ್ಯಾಂಗ್ವೇಜ್ 1 ಏನ್ ತಗೊಂಡಿರ್ತೀರೋ ಅದನ್ನ ಬಿಟ್ಟು ಬೇರೆದನ್ನ ತಗೋಬೇಕಾಗತ್ತೆ. ಸೊ ಇಂಗ್ಲಿಷ್ ತಗೊಂಡ್ರೆ ಇಲ್ಲಿ ಕನ್ನಡ ತಗೋಬೇಕು, ಇಲ್ಲಿ ಕನ್ನಡ ತಗೊಂಡ್ರೆ ಇಲ್ಲಿ ಇಂಗ್ಲಿಷ್ ತಗೋಬೇಕಾಗುತ್ತೆ. ಸೊ ಇದು ಕೂಡ 30 ಮಾರ್ಕ್ಸ್ ಆ್ಯಂಡ್ 30 ಕ್ವಶನ್ಸ್ ವಿಲ್ ಬಿ ದೇರ್. 30 ಕ್ವಶನ್ಸ್ ವಿಲ್ ಬಿ ದೇರ್. ಆ್ಯಂಡ್ ಫೋರ್ತ್ ಪಾಯಿಂಟ್ ಪೇಪರ್ 1 ಅಲ್ಲಿ ಯಾವ್ದು ಕೇಳ್ತಾರಪ್ಪ ಅಂತ ಹೇಳಿದ್ರೆ, ಫೋರ್ತ್ ಒನ್ನು ಮ್ಯಾಥಮೆಟಿಕ್ಸ್ ಬರುತ್ತೆ. ಇಲ್ಲಿ ಮ್ಯಾಥಮೆಟಿಕ್ಸ್. ಸೊ ಹೇಳ್ತೇನೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟು, ಕ್ವಶನ್ಸ್ ಯಾವ ರೀತಿ ಅಂತ ಸ್ಕಿಪ್ ಮಾಡಬೇಕು ಹೋಗಬೇಡಿ. ಇಲ್ಲಿ ವಿಡಿಯೋನ ಫಾರ್ವರ್ಡ್ ಮಾಡಬೇಡಿ. ಇಲ್ಲಿ ಇದನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ, ಹೆಲ್ಪ್ಫುಲ್ ಆಗುತ್ತೆ. ಲಾಸ್ಟ್ ಪಾರ್ಟ್ ಬಂದು EVS ಅಂತ, ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಕರಿತೀವಿ. ದಿಸ್ ವಿಲ್ ಬಿ ಆಲ್ಸೋ 30 ಮಾರ್ಕ್ ಆ್ಯಂಡ್ ದಿಸ್ ವಿಲ್ ಕವರ್ ಆಲ್ಸೋ 30 ಕ್ವಶನ್ಸ್. ಏನಿದು ಅಂತ ಹೇಳಿದ್ರೆ, CDP ಗೊತ್ತೇ ಇದೆ, ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಜಿ. ಎಲ್ಲಿವರೆಗೂ ಓದಬೇಕಪ್ಪ ಚೈಲ್ಡ್ ಡೆವಲಪ್ಮೆಂಟ್ ಅಂದರೆ, ಇಲ್ಲಿ ಬೇಸಿಕ್ ಮೇನ್ಲಿ ಆನ್ 1 to 5th ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ 6ರಿಂದ 11 ವರ್ಷದವರೆಗೆ 6 to 11 ಇಯರ್ಸ್ನ ನಾವು ಇಲ್ಲಿ ಸ್ಟಡಿ ಮಾಡಬೇಕಾಗುತ್ತೆ. 6 to 11 ಇಯರ್ಸ್ 30 ಕ್ವಶನ್ಸ್ ಬರುತ್ತೆ. ಇದರಲ್ಲಿ ಸಿಲೆಬಸ್ ಮುಂದೆ ಏನು ಬರುತ್ತೆ ಅಂತ ಮುಂದೆ ಡಿಸ್ಕಷನ್ ಕೂಡ ಮಾಡ್ತೀನಿ. ಲ್ಯಾಂಗ್ವೇಜ್ 1 ಅಲ್ಲಿ 30 ಕ್ವಶನ್ಸ್ ಅಂತ ಹೇಳಿದೆ. ಲೆಟಸ್ ನಾವು ಕನ್ನಡ ಲ್ಯಾಂಗ್ವೇಜ್ ತಗೊಂಡಿದ್ದೀವಿ ಅಂತ ಅಂದ್ಕೊಳ್ಳೋಣ. ಈ 30 ಕ್ವಶನ್ ಅಲ್ಲಿ ಏನು ಕೇಳ್ತಾರೆ ಸರ್? 30 ಕ್ವಶನ್ ಅಲ್ಲಿ ನಮಗೆ 15 ಕ್ವಶನ್ಸು ಬೇಸ್ಡ್ ಆನ್ CDPನೇ ಬರುತ್ತೆ. CDP ಅಂದರೆ CDP 15 ಕ್ವಶನ್ಸು ಆ್ಯಂಡ್ 15 ಕ್ವಶನ್ ಫ್ರಮ್ ಲ್ಯಾಂಗ್ವೇಜ್ ಕೇಳ್ತಾರೆ, ಕನ್ನಡ ಲ್ಯಾಂಗ್ವೇಜ್ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್. ಇಲ್ಲೂ ಕೂಡ 15 ಕ್ವಶನ್ ಆನ್ CDP ಬರುತ್ತೆ. CDP ಇಲ್ಲೂ ಕೂಡ 15 ಕ್ವಶನ್ ನಮಗೆ ಲ್ಯಾಂಗ್ವೇಜ್ ಮೇಲೆ ಕೇಳ್ತಾರೆ, ಲ್ಯಾಂಗ್ವೇಜ್ಗೆ. ಹಾಗಾದರೆ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ 30 ಕ್ವಶನ್ ಗ್ರಾಮರ್ ಮೇಲೆ ಕೇಳ್ತಾರೆ ಅಂತಿಲ್ಲ. ಗ್ರಾಮರ್ ಬಂದರೆ ಚೆಕ್ ಮಾಡಿ ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ನು ಗ್ರಾಮರ್ ಮೇಲೆ ನಿಮಗೆ 3 to 5 ಕ್ವಶನ್ ಮ್ಯಾಕ್ಸಿಮಮ್ ಕೇಳೋವಂಥದ್ದು. ಅದು ಕೂಡ ಪ್ಯಾಸೇಜ್ ಮೇಲೇ ಬಂದಿರುತ್ತೆ. ಪ್ಯಾಸೇಜ್ ಎಲ್ಲಿ ಕೊಟ್ಟಿರ್ತಾರೋ, ಒಂದು ಪೊಯಮ್ ಕೊಟ್ಟಿರ್ತಾರೆ, ಇಲ್ಲ ಒಂದು ಲೆಸನ್ ಥಿಯರಿ ಥರ ಕೊಟ್ಟಿರ್ತಾರೆ. ಪ್ಯಾಸೇಜು 2 ಪ್ಯಾಸೇಜ್ ಕೊಡ್ತಾರೆ. ಸೊ ಪ್ಯಾಸೇಜಲ್ಲೇ ನಿಮಗೆ ಗ್ರಾಮರ್ನ ಕ್ವಶನ್ಸ್ ಬರುತ್ತೆ. ಅದು ಎಷ್ಟು ಕ್ವಶನ್ ಬರುತ್ತೆ? ಮ್ಯಾಕ್ಸಿಮಮ್ ಆಫ್ 5, ಮಿನಿಮಮ್ ಆಫ್ 3 to 5 ಕ್ವಶನ್ಸ್ ಅಲ್ಲಿ ವೇರಿ ಆಗ್ಬೋದು ಅಷ್ಟೇ. ಹಾಗಂತ ಲ್ಯಾಂಗ್ವೇಜ್ ಟು 30 ಮಾರ್ಕ್ಸ್ ಅಂತ ಯಾರು ದಯವಿಟ್ಟು ಗ್ರಾಮರ್ ಬುಕ್ ಇಟ್ಕೊಂಡು ಇಂಗ್ಲೀಷ್ ಗ್ರಾಮರ್ನ A to Z ಓದ್ತಾ ಕೂರಕ್ಕೆ ಹೋಗಬೇಡಿ. ಸೊ CDP ಅಂತ ಹೇಳಿದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಜಿ ಏನು ಅಂದರೆ, ಲ್ಯಾಂಗ್ವೇಜ್ 2 ಲೆಟಸ್ ಲ್ಯಾಂಗ್ವೇಜ್ 2 ಇಸ್ ಇಂಗ್ಲೀಷ್ ಅಂತ ಅಂದ್ಕೊಳ್ಳೋಣ. ಇಂಗ್ಲೀಷು. ಲ್ಯಾಂಗ್ವೇಜ್ 1 ಕನ್ನಡ. ಲ್ಯಾಂಗ್ವೇಜ್ 1 ಕನ್ನಡ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಕನ್ನಡ ಇಂಗ್ಲೀಷ್ ಇದೆ ಅಂತ ಹೇಳಿದ್ರೆ CDP ಅಂದರೆ ಹೌ ಟು ಟೀಚ್ ಕನ್ನಡ. ಕನ್ನಡನ ಹೇಗೆ ಟೀಚ್ ಮಾಡ್ತೀವಿ, ಸೈಕಾಲಜಿನ ಯೂಸ್ ಮಾಡಿಕೊಂಡು. ಹೌ ಟು ಟೀಚ್ ಇಂಗ್ಲೀಷ್ನ ಹೇಗೆ ಯೂಸ್ ಮಾಡ್ತಾ ಇದ್ದೀವಿ ಟೀಚ್ ಮಾಡೋದಕ್ಕೆ. ಸೊ ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ಸ್ಟೂಡೆಂಟ್ಸಿಗೆ ಓದೋದಕ್ಕೆ ಬರ್ತಾ ಇಲ್ಲ. ಹಿ ಈಸ್ ಫೈಂಡಿಂಗ್ ಡಿಫಿಕಲ್ಟಿ ಇನ್ ರೀಡಿಂಗ್. ಓದೋದಕ್ಕೆ ಡಿಫಿಕಲ್ಟ್ ಮಾಡ್ತಾ ಇದ್ದಾನೆ. ಸೊ ಕ್ಯಾಟ್, ಮ್ಯಾಟ್, ಬ್ಯಾಟ್ ಓದೋಕ್ಕೆ ಬರ್ತಾ ಇಲ್ಲ. ಕ್ಯಾಟ್ಗೂ ಮ್ಯಾಟ್ಗೂ, ಬ್ಯಾಟು ಮ್ಯಾಟು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಅವನಿಗೆ, ಓದಲಿಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಈ ಒಂದು ಡಿಸಾರ್ಡರ್ನ ಅಥವಾ ಡಿಫಿಕಲ್ಟೀಸ್ನ ಏನಂತ ಕರಿತೀವಪ್ಪ ಅಂದರೆ ಡಿಸ್ಲೆಕ್ಸಿಯಾ ಅಂತ ಕರಿತೀವಿ. ಬರಿಬೇಕಾದ್ರೆ ಮಗು ಡಿನ B ಅಂತ ಬರೆಯುತ್ತೆ, B ನ ಬರಿಬೇಕಾದ್ರೆ D ಬರೆಯುತ್ತೆ. ಸೊ ಇದನ್ನ ಮಿಸ್ಟೇಕ್ ಮಾಡ್ತಾ ಇದೆ ಅಲ್ವಾ? ಈ ಒಂದು ಮಿಸ್ಟೇಕ್ನ ನಾವು ಡಿಸ್ಗ್ರಾಫಿಯಾ ಅಂತ ಕರಿತೀವಿ. ಡಿಸ್ಗ್ರಾಫಿಯಾ. ಸೊ ಈ ರೀತಿಯ ಕ್ವಶನ್ಸು, ಈ ರೀತಿ ಇದ್ರೆ ಹೇಗೆ ನಾವು ಟೀಚ್ ಮಾಡಬೇಕು. ಆಮೇಲೆ ಲ್ಯಾಂಗ್ವೇಜ್ ಟೀಚ್ ಮಾಡಬೇಕಾದ್ರೆ ಯಾವ ಟೀಚಿಂಗ್ ಏಡ್ಸ್ನ ಯೂಸ್ ಮಾಡ್ತೀವಿ. ಸೊ ನಾವು ಮಗುವಿನ ಕಮ್ಯುನಿಕೇಷನ್ ಸ್ಕಿಲ್ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ ಯಾವ ಟೆಸ್ಟ್ ಕೊಡ್ತೀರಾ? ಈ ರೀತಿಯ ಕ್ವಶನ್ಸ್ಗಳು ನಮಗೆ 15 ಕ್ವಶನ್ಸ್ ಆಫ್ CDP ಇನ್ ಲ್ಯಾಂಗ್ವೇಜ್ 1, 15 ಕ್ವಶನ್ಸ್ ಆಫ್ CDP ಇನ್ ಲ್ಯಾಂಗ್ವೇಜ್ 2 ಬರುತ್ತೆ. ಇದು ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟು ಕಹಾನಿ ಮೇ ಟ್ವಿಸ್ಟ್, ಮ್ಯಾಥಮೆಟಿಕ್ಸ್. ಸರ್ ಮ್ಯಾಥಮೆಟಿಕ್ಸ್ ಅಲ್ವಾ, ಮ್ಯಾಥಮೆಟಿಕ್ಸ್ ಸಿಲೆಬಸ್ ಕೊಟ್ಟಿದ್ದಾರೆ, ಹೇಳ್ತೀನಿ ಏನೇನು ಮ್ಯಾಥ್ಸ್ ಇದೆ ಅಂತ ಹೇಳ್ತೀನಿ. ಮ್ಯಾಥ್ಸಲ್ಲಿ 30 ಕ್ವಶನ್ಸ್ ಅಲ್ವಾ, ಎಲ್ಲ ಮ್ಯಾಥ್ಸ್ ಬರುತ್ತೆ. ನಾನು ಮ್ಯಾಥ್ಸ್ ತುಂಬ ಚೆನ್ನಾಗಿ ಮಾಡ್ತೀನಿ ಅಥವಾ ನಾನು MSc ಮ್ಯಾಥಮೆಟಿಕ್ಸ್ ಮಾಡಿದ್ದೀನಿ ಅಂದರೆ ಇದು ಕೂಡ 15 + 15 ಡಿವೈಡ್ ಆಗುತ್ತೆ. ಇಲ್ಲಿ 15 ಕ್ವಶನ್ ಎಲ್ಲಿ ಬರುತ್ತೆ? NCERT ಸಿಲೆಬಸ್ಸು NCERT ಕ್ವಶನ್ಸ್ ಬರುತ್ತೆ. NCERT ನ್ಯೂಮರಿಕಲ್ಸು ಕ್ವಶನ್ಸು
ಏನು ಸಿಲೆಬಸ್ ಇದೆ ಅದು ಹೈಸ್ಕೂಲ್ ಸಿಲೆಬಸ್. ಇನ್ 15 ಕ್ವಶನ್ ಏನು ಬರುತ್ತೆ, ಅಗೈನ್ ಬೇಸ್ಡ್ ಆನ್ CDP, ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಲಜಿ. ಅಂದ್ರೆ ಮೆಥಡಾಲಜಿ ಅಂತ ಕರಿತೀವಿ ಅಲ್ಲಿ ಇದನ್ನ, ಚೈಲ್ಡ್ ಡೆವಲಪ್ಮೆಂಟ್ ಅಂತ ಹೇಳಲ್ಲ, ಮೆಥಡಾಲಜಿ. ಮೆಥಡಾಲಜಿ ಅಂದ್ರೆ ಹೌ ಟು ಟೀಚ್ ಮ್ಯಾಥಮೆಟಿಕ್ಸ್ ಅಂತ ಮೆಥಡಾಲಜಿ. B.Ed ಮಾಡಬೇಕಾದ್ರೆ ನಿಮ್ಗೆ ಹೇಳಿರ್ತಾರೆ ಏನು, ಇನ್ಕ್ಲೂಸಿವ್ ಮೆಥಡ್, ಇಂಡಕ್ಟಿವ್ ಮೆಥಡ್, ಡಿಡಕ್ಟಿವ್ ಮೆಥಡ್, ಪ್ರಾಜೆಕ್ಟ್ ಮೆಥಡ್, ಹೌದಾ? ಈ ಎಲ್ಲ ಮೆಥಡ್ಗಳ ಮೇಲೆ ಇದನ್ನ ಎಲ್ಲಿ ಯೂಸ್ ಮಾಡ್ತೀರಾ, ಹೇಗೆ ಯೂಸ್ ಮಾಡ್ತೀರಾ, ಮತ್ತೆ ಇಲ್ಲಿ ಬರುವಂತಹ ಟೆಸ್ಟ್ಗಳು ಯಾವ್ದು, ಇನ್ಕ್ಲೂಸಿವ್ ಎಜುಕೇಶನ್ ಅಂದ್ರೆ ಏನು, ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಚಿಲ್ಡ್ರನ್ನ ಹೇಗೆ ಟ್ರೀಟ್ ಮಾಡ್ತೀರಾ, ಅವ್ರಿಗೆ ಹೇಗೆ ಹೇಳ್ಕೊಡ್ತೀರಾ, ಇದನ್ನೆಲ್ಲ ಇಲ್ಲಿ 15 ಕ್ವಶನ್. ನೆಕ್ಸ್ಟ್ ಅಗೇನ್ ಇನ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಲ್ಲಿ ಹೈಸ್ಕೂಲ್ ಪ್ರೈಮರಿ ಸ್ಕೂಲ್ದು 15 ಕ್ವಶನ್ ಹಿಯರ್ ಅಂಡ್ 15 ಕ್ವಶನ್ ಹಿಯರ್, 15 ಕ್ವಶನ್ ಮೆಥಡಾಲಜಿ ಅಂಡ್ 15 ಕ್ವಶನ್ NCERT ಆಸ್ ಯೂಶುವಲ್, ಸೇಮ್, ನೋ ಡಿಫರೆನ್ಸ್. ಓಕೆ, ಸೊ ಇಷ್ಟು ಸಿಲೆಬಸ್ಸು ಮತ್ತೆ ಕ್ವಶನ್ ಪೇಪರ್ನ ಪ್ಯಾಟರ್ನ್ ಇರುತ್ತೆ. ಅಂಡ್ CDP ನಲ್ಲಿ ಒಂದಷ್ಟು ಕ್ವಶನ್ಸ್ ಕೊಟ್ಟಿದ್ದಾರೆ. ಇದೊಂಥರ ಸಮುದ್ರ ಇದ್ದಂಗೆ ಸಿಲೆಬಸ್ಸು. ಸೊ ಈ ಸಿಲೆಬಸ್ನ ಸಮುದ್ರದಲ್ಲಿ ಈಜಿ ಆಳ ನೋಡಿ ಬಂದರೆ ನಮಗೆ ಈಸಿ ಆಗ್ತಾ ಹೋಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ CDP. 30 ಕ್ವಶನ್ಸ್ ನಾವಿಲ್ಲಿ ತಗೋತಾ ಇದೀವಿ. ಸೊ ಓವರ್ ಆಲ್ ಎಷ್ಟು ಕ್ವಶನ್ಸ್ ಆಯಿತು ನಮಗೆ? ಓವರ್ ಆಲ್ 150 ಕ್ವಶನ್ಸ್ ಆಗುತ್ತೆ, 150 ಮಿನಿಟ್ಸ್ ಆಗುತ್ತೆ. ಸೊ ಇಲ್ಲಿ ನಾವು ಮಿನಿಮಮ್ 30 ಕ್ವಶನ್ಸ್ಗೆ ಅರೌಂಡ್ 25+. ಸೊ ನೋಡಿ 150 ಮಾರ್ಕ್ಸ್ ಇದೆ. 150 ಮಾರ್ಕ್ಸ್ಗೆ ಎಲಿಜಿಬಿಲಿಟಿ ಎಷ್ಟಪ್ಪ ಅಂತ ಹೇಳಿದ್ರೆ 60% ಆಫ್ ದಿಸ್ ಅಂತ ಹೇಳ್ತಾರೆ. 60% ಆಫ್ ದಿಸ್ ಅಂತ ಹೇಳಿದ್ರೆ 90 ಮಾರ್ಕ್ಸ್ ಬರುತ್ತೆ. 90 and 90+ ಏನೇ ಬಂದರೂ ಕೂಡ ಎಲಿಜಿಬಲ್ ಇನ್ ಜನರಲ್ ಕ್ಯಾಟಗರಿನಲ್ಲಿ 90 ಮಾರ್ಕ್ಸ್ ಬಂತು ಅಂದರೆ ಪಾಸ್ ಆಗಿರುತ್ತೆ. ಇನ್ನು ಬೇರೆ ಕ್ಯಾಟಗರಿ ವೈಸ್ ಕೂಡ ಕೊಡ್ತಾರೆ, ಬೇರೆ ಬೇರೆ ಕ್ಯಾಟಗರೀಸ್ಗೆ ಏನೇನು ಕಟ್ ಆಫ್ ಇದೆ ಅಂತ. ಸೊ ಅದೇ ಇಲ್ಲಿ ನಾನು ಡಿಸ್ಕಷನ್ ಮಾಡೋದಿಲ್ಲ, ಅದು PDF ಅಲ್ಲಿ ಇದೆ, ಡೀಟೇಲ್ ನೋಟಿಫಿಕೇಶನಲ್ಲಿ ಅದನ್ನು ನೋಡ್ಕೋಬೋದು. ಇಲ್ಲಿ 90 ಮಾರ್ಕ್ಸ್ ಅಂತ ಹೇಳಿದ್ರೆ ನೀವು ಟಾರ್ಗೆಟ್ 90 ಇಟ್ಕೋಬಾರ್ದು, 90ನೇ ಅಂತ ಅನ್ಕೋಬಾರ್ದು. ಸೊ ಏಮ್ ಫಾರ್ ದ ಬಿಗ್. If your target is 100 and plus 110, okay, 110 ಇದೆ ನಿಮ್ಮ ಟಾರ್ಗೆಟ್, ಅಥವಾ 120 ಇದೆ ಅಂತ ಅಂದ್ಕೊಂಡ್ರೆ ಈಸಿಯಾಗಿ ನೀವು 90 ಎಬೋವ್ ಸ್ಕೋರ್ ಮಾಡ್ಕೋಬಹುದು ಅಂಡ್ ಕ್ರ್ಯಾಕ್ ಮಾಡ್ಬೋದು ಎಕ್ಸಾಮ್. ಯಾಕೆ 120+ ಟಾರ್ಗೆಟ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂದರೆ, ಆಬ್ವಿಯಸ್ಲಿ ಎಕ್ಸಾಮಲ್ಲಿ ಹಾಗೆ ಆಗುತ್ತೆ, ಮಿಸ್ಟೇಕ್ಸ್ ಆಗುತ್ತೆ. ಸೊ ನಾನು ಕೂಡ ಮಿಸ್ಟೇಕ್ಸ್ ಮಾಡಿದ್ದೆ ಕರ್ನಾಟಕ TET ಬರೀಬೇಕಾದ್ರೆ. ಹೇಗಾಯಿತು ಅಂತ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೇನೆ. ಸೊ ನೀವು ಬೈ ಮಿಸ್ ಆಗಿ ಯಾವುದೋ ಆಪ್ಷನ್ ಶೇರ್ ಮಾಡಿರ್ತೀರಾ, ಮತ್ತೆ ಕ್ವಶನ್ ಪೇಪರಲ್ಲಿ ಮಿಸ್ಟೇಕ್ಸ್ ಬಂದಿರುತ್ತೆ. ಸೊ ಹಾಗೆ ಹೀಗೆ ಅಂತ ಅಂದ್ಕೊಂಡು ಹೋದರೆ ಇಲ್ಲಿ 90ನೇ ಅಂತ ಅಂದ್ಕೊಂಡಿದ್ರೆ ಹಿಂದೆ ಮುಂದೆ ಹೋಯ್ತು ಅಂದರೆ ಅಗೈನ್ 5 ಮಾರ್ಕ್ 2 ಮಾರ್ಕ್ 10 ಮಾರ್ಕಿಂದ ಡಿಸ್ಕ್ವಾಲಿಫೈ ಆಗುತ್ತೆ. ಸೊ ಟಾರ್ಗೆಟ್ ಫಾರ್ 120+ನ ಟಾರ್ಗೆಟ್ ಮಾಡಿ. ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಲಜಿ ಅಂತ ಹೇಳಿದೆ. ಚೈಲ್ಡ್ ಡೆವಲಪ್ಮೆಂಟಲ್ಲಿ ಮಿನಿಮಮ್ ಆಫ್ ನಾವು 25+ ಮಾರ್ಕ್ಸ್ನ ಸ್ಕೋರ್ ಮಾಡ್ಕೋಬೇಕಾಗುತ್ತೆ. 25+. ಅರೌಂಡ್ ಲ್ಯಾಂಗ್ವೇಜಲ್ಲೂ ಕೂಡ 25, ಸೆಕೆಂಡ್ ಲ್ಯಾಂಗ್ವೇಜ್ ಆಲ್ಸೋ 25, ಮ್ಯಾಥಮೆಟಿಕ್ಸ್ ಅರೌಂಡ್ 25, ಬೇಸ್ಡ್ ಆನ್ ಯುವರ್ ಕೆಪಾಸಿಟಿ. ಈಗ ಸಬ್ಜೆಕ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಕೆಪಾಸಿಟಿ ಮೇಲೆ ನಿಂತಿರುತ್ತೆ ಇಲ್ಲಿ. ಸೊ ಇಲ್ಲೂ ಕೂಡ 25+ ಅನ್ಕೊಳ್ಳೋಣ. 25, 50, 50 + 100, 100 + 25, 125 ಆಗುತ್ತೆ. ಓಕೆ, ಸೊ ಈ ರೀತಿ ನಾವು ಪ್ಲಾನಿಂಗ್ನ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ನನ್ನ ಪ್ರಕಾರ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಲ್ಯಾಂಗ್ವೇಜ್ ಒಂದು ಕನ್ನಡ 25+ ಅಲ್ಲ, ನಾವು 30 ಔಟ್ ಆಫ್ 30 ಸ್ಕೋರ್ ಮಾಡ್ಬೋದು. ನನ್ನ ಪ್ರೀವಿಯಸ್ ಇಯರ್ ಕರ್ನಾಟಕ TETನ ಮಾರ್ಕ್ಸ್ ತೊಗೊಂಡ್ರೆ ಲ್ಯಾಂಗ್ವೇಜ್ ಒನ್ನಲ್ಲಿ ನಂದು 28 ಆಗಿತ್ತು. 28 ಅರೌಂಡ್ 30ನೇ ನಾವು ಸ್ಕೋರ್ ಮಾಡ್ಕೋಬೋದು. ಇಂಗ್ಲೀಷಲ್ಲೂ ಕೂಡ ನಾವು ಅರೌಂಡ್ 25+ ಶೋರ್ ಮಾಡ್ಬೋದು. ಚೈಲ್ಡ್ ಡೆವಲಪ್ಮೆಂಟಲ್ಲೂ ಕೂಡ ನಾವು 28, 29 ಸ್ಕೋರ್ ಮಾಡ್ಕೋಬೋದು. ಎಲ್ಲಿ ಮಾರ್ಕ್ಸ್ ಹೋಗಬಹುದು ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದರೆ, ಮ್ಯಾಥಮೆಟಿಕ್ಸ್ನ ವರ್ಕೌಟ್ ಮಾಡಿಲ್ಲ ಅಂತ ಹೇಳಿದ್ರೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಮ್ಯಾಥಮೆಟಿಕ್ಸಲ್ಲಿ ನ್ಯೂಮರಿಕಲ್ಸ್ ಕೇಳ್ತಾರೆ, ಹೈಸ್ಕೂಲ್ ನ್ಯೂಮರಿಕಲ್ಸು, NCERTನ ಕಾನ್ಸಂಟ್ರೇಟ್ ಮಾಡಬೇಕು ಆ್ಯಂಡ್ ಮೆಥಡಾಲಜಿನ ಕಾನ್ಸಂಟ್ರೇಟ್ ಮಾಡಬೇಕು. ಮಾರ್ಕ್ಸ್ ಹೋಗುವಂಥ 2 ಕ್ಯಾಟಗರಿ ಯಾವುದಿದೆ ಅಂತ ಹೇಳಿದ್ರೆ, ಮಾರ್ಕ್ಸ್ನ ನಾವು ಇಲ್ಲಿ ಸ್ಕೋರ್ ಮಾಡ್ಕೊಳ್ಳೋದು ಈಸಿ, ಮಾರ್ಕ್ಸ್ ಕಳ್ಕೊಳ್ಳೋದು ಕೂಡ ಅಷ್ಟೇ ಈಸಿ ಆಗಿರುತ್ತೆ ಇಲ್ಲಿ. ಓಕೆ, ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏರಿಯಾ ಯಾವುದು? CDP. ಇದೆರಡನ್ನು ನಾವು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಆರಾಮಾಗಿ ನಾವು ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಇದು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಲಜಿ ಪೇಪರ್ 5ಗೆ. ನೆಕ್ಸ್ಟು ಪೇಪರ್ 2ಗೆ ಏನೂ ಚೇಂಜ್ ಇಲ್ಲಪ್ಪ. ಮತ್ತೆ ನಾನು ಇಲ್ಲೆಲ್ಲ ಬರೆಯೋದಕ್ಕೆ ಹೋಗೋದಿಲ್ಲ, ಇವತ್ತು ಯಾಕೋ ಪೆನ್ ಕೈ ಕೊಟ್ಟಿದೆ. ಸೊ ಇಲ್ಲೇನಾಗ್ತದೆ, ಪೇಪರ್ 2 ತಗೋತಾ ಇದ್ದೀನಿ.
ಓಕೆ, ಪೇಪರ್ 2 ನೋಡೋಣ. ಪೇಪರ್ 2ನಲ್ಲಿ ಏನಿರುತ್ತೆ ಸರ್ ಅಂತ ಹೇಳಿದ್ರೆ, ಸೇಮ್ ಪ್ಯಾಟರ್ನ್, ಸೇಮ್ ಕ್ವಶನ್ಸ್ ಇರುತ್ತೆ. CDP ಇರುತ್ತೆ, ಚೈಲ್ಡ್ ಡೆವಲಪ್ಮೆಂಟು, ಲ್ಯಾಂಗ್ವೇಜ್ 1 ಇರುತ್ತೆ, ಲ್ಯಾಂಗ್ವೇಜ್ 2 ಇರುತ್ತೆ, ಆ್ಯಂಡ್ ಮ್ಯಾಥಮೆಟಿಕ್ಸ್ ಇರುತ್ತೆ, ಆ್ಯಂಡ್ ದೆನ್ ಸೈನ್ಸ್ ಇಲ್ಲಿ ಕೂಡ ಆ್ಯಡ್ ಆಗುತ್ತೆ, 5th ಒನ್. ಸೊ ಈ 4th ಆ್ಯಂಡ್ 5th ಪಾರ್ಟ್ ಇದೆಯಲ್ಲ, ನಾನಿದು ಹೇಳ್ತಾ ಇರೋದು ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಟೀಚರ್ಗೆ. ಆ್ಯಂಡ್ ನಿಮ್ಮ ಮೆಥಡ್ ಯಾವುದಿದೆ ಅದನ್ನು ನೋಡ್ಕೊಳ್ಳಿ. ಸೊ ಹಿಸ್ಟ್ರಿ, ಎಕನಾಮಿಕ್ಸ್ ಅಥವಾ ಇಂಗ್ಲೀಷ್, ನಿಮ್ಮ ಕಂಟೆಂಟ್ ಇಲ್ಲಿ ಏನು ಬರುತ್ತೆ ಅದನ್ನು ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಸಿನ್ಸ್ ಐ ಆಮ್ ಅ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಟೀಚರ್, ಸೊ ನಾನು ಇಲ್ಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಅಂತ ಬರ್ಕೊಂಡಿದ್ದೀನಿ. ಸೊ ಇಲ್ಲೂ ಕೂಡ ಸೇಮ್ ಪ್ಯಾಟರ್ನು, 30 ಕ್ವಶನ್ಸ್, 30 ಮಾರ್ಕ್ಸ್, ಆ್ಯಂಡ್ ಸೇಮ್ ಇಲ್ಲೂ ಕೂಡ 15 ಮೆಥಡಾಲಜಿ ಮೇಲೆ, 15 ಲ್ಯಾಂಗ್ವೇಜ್ ಮೇಲೆ, 15 ಮೆಥಡಾಲಜಿ, ಲ್ಯಾಂಗ್ವೇಜ್, ಮೆಥಡಾಲಜಿ, NCERT, ಮೆಥಡಾಲಜಿ, NCERT ಡಿವೈಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇಲ್ಲಿ ಇಂಪಾರ್ಟೆಂಟ್ ಆಗಿ ಇನ್ನೊಂದು ಏನು ನೋಡಬೇಕಪ್ಪ, ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ, ಇಂಗ್ಲೀಷ್ ಅಂದ ತಕ್ಷಣ ದಯವಿಟ್ಟು ಗ್ರಾಮರೇ ಕೊಡ್ತಾರೆ 30 ಮಾರ್ಕ್ಸು. ಗ್ರಾಮರ್ ಅಂತ ಫಿಕ್ಸ್ ಆಗೋಕ್ಕೆ ಹೋಗಬೇಡಿ. ಗ್ರಾಮರು 3 to 5 ಕ್ವಶನ್ಸ್ ಆರ್ ಮ್ಯಾಕ್ಸಿಮಮ್ 6 ಕ್ವಶನ್ಸ್ 2 ಪೇಪರಿಂದ ಸೇರಿ ನಿಮಗೆ ಸಿಗುತ್ತೆ. ಸೊ ಮೆಥಡಾಲಜಿ ಓದಿ ಮತ್ತು ಲ್ಯಾಂಗ್ವೇಜ್ನ ಓದಿ. ಓಕೆ, ಇದು ಚೈಲ್ಡ್ ಡೆವಲಪ್ಮೆಂಟ್ ಸಿಲೆಬಸ್ಸು, ಪ್ಯಾಟ್ರನ್ನು, ಎಕ್ಸಾಮ್ದು CTET. ಈಗ CDP ಅಂತ ಹೇಳಿದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಲಜಿ ಅಂತ. ಈ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಲಜಿನಲ್ಲಿ ಹೊಸ ಸಿಲೆಬಸ್ನ ಪ್ರಕಾರ, ಈ ವರ್ಷ ಸಿಲೆಬಸ್ನ ಪ್ರಕಾರ ಏನಿದೆ ಪೇಪರ್ 1 and 2 ನಲ್ಲಿ ಅಂತ ನೋಡ್ತಾ ಹೋಗೋಣ. ಪೇಪರ್ 1 and 2 ಎರಡೂ ಪೇಪರ್ನಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಲಜಿ ಎರಡೂ ಕೂಡ ಸಿಲೆಬಸ್ ಸೇಮೇನೆ, ಏನೂ ಚೇಂಜ್ ಇಲ್ಲ. ನೀವು ಒಂದು ಪೇಪರ್ಗೆ ರೆಡಿ ಆದರೆ ಸೆಕೆಂಡ್ ಪೇಪರ್ಗೆ ರೆಡಿ ಆದ ಹಾಗೆ ಅರ್ಥ. ಓಕೆ, CDP ಒಂದು ಪೇಪರ್ಗೆ ನೀವು ರೆಡಿ ಆಗಿದ್ರೆ ಅಂದ್ರೆ ಇನ್ನೊಂದು ಪೇಪರ್ಗೆ ಆರಾಮಾಗಿ ರೆಡಿ ಆಗ್ಬೋದು. ಸೊ ಫಸ್ಟ್ ಪೇಪರಲ್ಲಿ ಏನು ಹೇಳ್ತಾರೆ, ಫಸ್ಟ್ ಪೇಪರಲ್ಲಿ CDP ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಲಜಿ ಅಂತ ಹೇಳ್ತಾರೆ. ಆ ಫಸ್ಟ್ ಪೇಪರ್ನಲ್ಲಿ ಫಸ್ಟ್ ಚಾಪ್ಟರ್ ಬಂದು CDP ಅಂತಾನೆ ಇರುತ್ತೆ, ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಲಜಿ. ಸೆಕೆಂಡ್ ಪೇಪರಲ್ಲೂ ಸೇಮ್ ಏನು ಚೇಂಜ್ ಇಲ್ಲ. ಆದರೆ ಫಸ್ಟ್ ಪೇಪರಲ್ಲಿ ನೀವು ಪ್ರೈಮರಿ ಸ್ಕೂಲ್ ಓದ್ತೀರಾ, ಸೆಕೆಂಡ್ ಪೇಪರಲ್ಲಿ ಹೈಸ್ಕೂಲಲ್ಲಿ. ಅಂದರೆ ಫಸ್ಟ್ ಪೇಪರಲ್ಲಿ 6 ರಿಂದ 11 ವರ್ಷದವರೆಗೆ ಓದಿದ್ರೆ, ಸೆಕೆಂಡ್ ಪೇಪರಲ್ಲಿ 11 ರಿಂದ 16 ವರ್ಷದವರೆಗೆ ನಾವು ಸೈಕಾಲಜಿ ಆಫ್ ದ ಸ್ಟೂಡೆಂಟ್ಸ್, ಮಕ್ಕಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಎಜುಕೇಷನ್ ಇದೆ, ಲರ್ನಿಂಗ್ ಪೆಡಗಾಲಜಿ ಇದೆ, ಇನ್ಕ್ಲೂಸಿವ್ ಎಜುಕೇಷನ್, ಅಂಡರ್ಸ್ಟ್ಯಾಂಡಿಂಗ್ ದ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಬ್ಲೈಂಡ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಆ್ಯಂಡ್ ಕಿವಿ ಮಾತು ಇದರಲ್ಲಿ ಡಿಫಿಕಲ್ಟೀಸ್ನ ಫೇಸ್ ಮಾಡ್ತಾ ಇರೋಂಥ ಸ್ಟೂಡೆಂಟ್ಸ್ ಆಗಿರ್ಬೋದು. ಇದನ್ನು ನಾವು ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಕರಿತೀವಿ. ಇದ್ರ ಬಗ್ಗೆ ಬರ್ತಾ ಹೋಗುತ್ತೆ. ಇಲ್ಲಿ CDPನಲ್ಲಿ ಅವ್ನು ಕೊಟ್ಟಿರೋವಂಥದ್ದು ABC ಮೂರೇ ಸಬ್ ಡಿವಿಷನ್ ಕೊಟ್ಟಿದ್ದಾನೆ. ABC ಮೂರೇ ಡಿವಿಷನ್, ಮೂರೇ ಚಾಪ್ಟರ್ ಸರ್, ಮೂರೇ ಚಾಪ್ಟರ್, ವೆರಿ ಸಿಂಪಲ್ ಅಲ್ವಾ ಅಂತ ಅನ್ನಿಸ್ಬೋದು. ನೋಡಿ, CDPನಲ್ಲಿ ಈ ಫಸ್ಟ್ ಚಾಪ್ಟರ್ನಲ್ಲಿ ನಮಗೆ 15 ಕ್ವಶನ್ಸ್ ಇಲ್ಲೇ ಕೇಳ್ತಾನೆ. ಫಸ್ಟ್ ಚಾಪ್ಟರ್ನಲ್ಲಿ ಎರಡೂ ಪೇಪರ್ನ ಸಿಲೆಬಸ್ ಇಟ್ಕೊಂಡಿದ್ದೀನಿ, PDF ಶೇರ್ ಮಾಡಿದ್ದೀನಿ, ನೋಡ್ಬೋದು ನೀವು, ಟೆಲಿಗ್ರಾಮ್ ಚಾನಲಲ್ಲಿದೆ. ಸೊ 15 ಕ್ವಶನ್ ಫ್ರಮ್ CDP, ಇದು A. ನೆಕ್ಸ್ಟ್ B-ನಲ್ಲಿ ಇನ್ಕ್ಲೂಸಿವ್ ಎಜುಕೇಷನ್, ದಿಸ್ ಇಸ್ A, ದಿಸ್ ಇಸ್ ಇನ್ಕ್ಲೂಸಿವ್ ಎಜುಕೇಷನ್. ಇಲ್ಲಿ ಎಷ್ಟು ಕ್ವಶನ್ ಬರುತ್ತೆ, 5 ಕ್ವಶನ್ಸ್ ಕೇಳ್ತಾನೆ, 5 ಕ್ವಶನ್ಸ್. ನೆಕ್ಸ್ಟ್ ಲರ್ನಿಂಗ್ ಪೆಡಗಾಲಜಿನಲ್ಲಿ 10 ಕ್ವಶನ್ ಕೇಳ್ತಾನೆ. ಓಕೆ, ಇಲ್ಲಿ 15 ಕ್ವಶನ್ ಕೇಳಿದ್ದಾನೆ. ಸೊ 25 ಕ್ವಶನ್ ಆಯಿತು. ಲಾಸ್ಟ್ ಚಾಪ್ಟರ್ ಒಂದಿದೆ. ಲಾಸ್ಟ್ ಚಾಪ್ಟರ್ ಯಾವುದಪ್ಪ ಅಂತ ಹೇಳಿದ್ರೆ, ಸಾರಿ ಮೂರೇ ಅಲ್ವಾ, ಮೂರೇನೆ, ABC 15 + 10 + 5 30 ಕ್ವಶನ್ಸ್ ಆಗಿದೆ. ಸೊ 30 ಕ್ವಶನಲ್ಲಿ 15 ನೋಡಿ ಇಲ್ಲಿ ಬರ್ತಾ ಇದೆಯಲ್ಲ, ಇದನ್ನೇ ನಾನು ಹೇಳಿದ್ದು ಓಷನ್ ಅಂತ, ಸಮುದ್ರ ಇದು. ಸೊ ಸಮುದ್ರ ಇದ್ದಂಗೆ ಬೇಕಾದಷ್ಟು ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ, ಬೇಕಾದಷ್ಟು ಕ್ವಶನ್ಸ್ಗಳನ್ನ ಇಲ್ಲಿ ಕೇಳಬಹುದು. ಇನ್ಕ್ಲೂಸಿವ್ ಎಜುಕೇಷನ್ ಮೇಲೆ ತುಂಬಾ ಸಿಂಪಲ್ ಚಾಪ್ಟರು, B ಸಬ್ ಡಿವಿಷನ್ ಅನ್ನೋಂಥದ್ದು, ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು ಇಲ್ಲಿ ಮಾರ್ಕ್ಸು. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಒನ್ ಇದೆಯಲ್ಲ, ಇದು ಒಂಥರ ಮಿನಿ ಸಮುದ್ರ ಇದ್ದಂಗೆ, ಲರ್ನಿಂಗ್ ಪೆಡಗಾಲಜಿ ಅಂತ. ಅಂದರೆ ಲರ್ನಿಂಗ್ ಮಕ್ಕಳು ಹೇಗೆ ಕಲಿತಾರೆ, ಹೇಗೆ ಕಲಿಸ್ಬೇಕು, ಲರ್ನಿಂಗ್ ಮೆಥಡಾಲಜಿ ಹೇಗೆ, ಚಿಲ್ಡ್ರನ್ನು ಹೇಗೆ ಕಾಗ್ನಿಟಿವ್ ಎಮೋಷನ್ಸ್ ಏನು, ಮೋಟಿವೇಶನ್ಸ್ ಏನು, ಲರ್ನಿಂಗ್ ಸ್ಟ್ರಾಟಜೀಸ್ ಬರುತ್ತೆ,
ಪಿಯಾಜೆ ಬರುತ್ತೆ, ಕೊಹೆಲ್ಬರ್ಗ್ ಬರುತ್ತಾನೆ, ಅದನ್ನೆಲ್ಲ ಇಲ್ಲಿ ಓದ್ತೀವಿ. ಇಲ್ಲೇನು ಓದ್ತೀವಿ? ಡೆವಲಪ್ಮೆಂಟ್ ಆಗುತ್ತೆ. ಡೆವಲಪ್ಮೆಂಟು ಮತ್ತು ಲರ್ನಿಂಗಿಗೂ ಏನು ರಿಲೇಷನ್ ಇದೆ, ಹೆರಿಡಿಟಿಗೂ ಡೆವಲಪ್ಮೆಂಟ್ಗೂ ಏನು ರಿಲೇಷನ್ ಇದೆ, ಸೋಷಲೈಸೇಷನ್ ಹೇಗೆ, ಸ್ಕೂಲಲ್ಲಿ ಹೇಗೆ ಕರೀತಾರೆ, ಇನ್ಫ್ಲೂಯೆನ್ಸ್ ಆಫ್ ಹೆರಿಡಿಟಿ ಏನು, ಎನ್ವಿರಾನ್ಮೆಂಟ್ ಏನು ಇನ್ಫ್ಲೂಯೆನ್ಸ್ ಮಾಡುತ್ತೆ, ಹಾಗೆಯೇ ಜೆಂಡರ್ ಏನು ಇನ್ಫ್ಲೂಯೆನ್ಸ್ ಮಾಡುತ್ತೆ, ಹಾಗೆಯೇ ಅಸೆಸ್ಮೆಂಟ್ ಓದ್ತೀವಿ. ಅಸೆಸ್ಮೆಂಟ್ ಅಂದರೆ ಟೆಸ್ಟ್ ಅಂತ. ಲರ್ನಿಂಗ್ ಅಸೆಸ್ಮೆಂಟ್ ಬರುತ್ತೆ. ಅಸೆಸ್ಮೆಂಟಲ್ಲಿ ಲರ್ನಿಂಗ್ ಅಸೆಸ್ಮೆಂಟ್, ಅಸೆಸ್ಮೆಂಟ್ ಆಫ್ ಲರ್ನಿಂಗ್, ಅಸೆಸ್ಮೆಂಟ್ ಫಾರ್ ಲರ್ನಿಂಗ್, ಅಸೆಸ್ಮೆಂಟ್ ಆಫ್ ಲರ್ನಿಂಗ್, 3 ಟೈಪ್ಸ್ ಬರುತ್ತೆ. ಇದನ್ನೆಲ್ಲ ಇಲ್ಲಿ ಓದ್ತೀವಿ. ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟು ಇನ್ಕ್ಲೂಸಿವ್ ಎಜುಕೇಷನು, ಪೆಡಗಾಲಜಿ. ಅರೌಂಡ್ ಇಷ್ಟನ್ನು ನಾವು ಕೂಡ ಒಂದು 40 ಡೇಸಲ್ಲಿ ಕವರ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. 40 ಡೇಸ್ ಆಫ್ ಆನ್ಲೈನ್ ಕ್ಲಾಸಸ್ಗಳಲ್ಲಿ. ಈ ಆನ್ಲೈನ್ ಕ್ಲಾಸಸ್ಸಲ್ಲಿ ಹೇಗಿರುತ್ತೆ ಅಂದರೆ, ಫಸ್ಟ್ ಒಂದು 5 ಡೇಸ್ ನಾವು ಥಿಯರಿನ ಡಿಸ್ಕಷನ್ ಮಾಡಿದ್ರೆ, ಒನ್ ಡೇನಲ್ಲಿ MCQsನ ಡಿಸ್ಕಷನ್ ಮಾಡ್ತೀವಿ. ಕ್ಲಾಸ್ ಬಂದು ಡೈಲಿ ಕ್ಲಾಸ್ ಇರುತ್ತೆ ಕಂಟಿನ್ಯೂಸ್ ಆಗಿ. ಮಂಡೇ ಆನ್ವರ್ಡ್ಸಿಂದ ಕ್ಲಾಸ್ ಇರುತ್ತೆ. 1.5 ಅವರ್ ಕಂಪಲ್ಸರಿ. ಇಟ್ ಮೇ ಎಕ್ಸ್ಟೆಂಡ್ ಮೋರ್ ದ್ಯಾನ್ 1.5 ಅವರ್. 1.5 ಅವರ್ಗಿಂತ ಒಂದು 15 ಮಿನಿಟ್ಸ್ ಹಿಂದೆ ಮುಂದೆ ಆಗುತ್ತೆ. ಆ್ಯಂಡ್ ವೀಕೆಂಡಲ್ಲಿ MCQsನ ಡಿಸ್ಕಷನ್ ಮಾಡ್ತೀವಿ. ಆ್ಯಂಡ್ ಟುಮಾರೋ, ನಾಳೆ ಸಂಜೆ 6:00 ಇದೇ ಚಾನಲ್ನಲ್ಲಿ 6:30 PM ಯೂಟ್ಯೂಬ್ ಲೈವ್ ಕ್ಲಾಸ್ ಬರ್ತಾ ಇದೆ. ಯಾವ ಟಾಪಿಕ್ ಮೇಲೆ ಅಂತ ಹೇಳಿದ್ರೆ CDP ಟಾಪಿಕ್ ಮೇಲೆ. ಬಟ್ ಗೊತ್ತೇ ಇದೆ, ಇದು ಆಲ್ರೆಡಿ ಓಷನ್ ಅಂತ. ಎಲ್ಲ ಕೂಡ ಕವರ್ ಮಾಡೋದಕ್ಕಾಗೋದಿಲ್ಲ ನಾಳೆ ಒಂದು ಕ್ಲಾಸ್ನಲ್ಲಿ. ಸಮ್ ಕಾನ್ಸೆಪ್ಟ್ನ ನಾನಿಲ್ಲಿ ನಾಳೆ 6:30 ಕವರ್ ಮಾಡ್ತಾ ಇದ್ದೀನಿ. ಸೊ ಮಿಸ್ ಮಾಡ್ಕೋಬೇಡಿ. ಹೇಗಿರುತ್ತೆ, ಬೇಸಿಕ್ಸಿಂದ ಹೇಗೆ ಓದಬೇಕು, ಬೇಸಿಕ್ಸ್ ಏನು, ಸ್ಟಾರ್ಟಿಂಗ್ ಫ್ರಮ್ ದ ಬೇಸಿಕ್, ಸ್ಟಾರ್ಟಿಂಗ್ ಫ್ರಮ್ ದ ಝೀರೋ ಶುರು ಮಾಡ್ತಾ ಇದ್ದೀನಿ CDP. ಓಕೆ, ಸೊ ಥ್ಯಾಂಕ್ ಯು ಆಲ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್, share my channel. Okay, have a nice day. Good night, sweet dreams. Take care.